ಹಾಂ ಹಾಂ ಎಲ್ಲ ಊರಲ್ಲೂ ಇರ್ತಾರೆ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮರಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಅಭಿದಾಖ್ಯಾಭಿಧೇಯತ್ವಂ ಅಭಿಧಾನಾಮ್ನಿ ಕಿಂ ನ ತೇ ಪ್ರಮಾಣಸದಸತ್ವಾಭ್ಯಾಂ ವ್ಯವಸ್ಥಾ ಚ ಭವಿಷ್ಯತಿ. ಕರ್ತೃತ್ವ ಕರ್ಮತ್ವ ಒಂದರಲ್ಲೇ ಇಲ್ಲ ಅಂತ ಅವರ ಅಭಿಪ್ರಾಯ. ಆದರೆ ಕರ್ತೃತ್ವ ಕರ್ಮತ್ವ ಒಂದರಲ್ಲೇ ಒಪ್ಪಬೇಕು. ಕರ್ತೃತ್ವ ಕರ್ಮತ್ವ ಕ್ರಿಯಾತ್ವ ಮೂರನ್ನು ಒಂದರಲ್ಲೇ ಒಪ್ಪಬೇಕು ಅಂತ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಪುನಃ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಭಿಧಾ ಅಂತ ಒಂದು ಪದ ಇದೆ. ಅಭಿಧಾ ಅಂತ ಪದ. ಈ ಅಭಿಧಾ ಎಂಬತಕ್ಕಂತಹ ಶಬ್ದಕ್ಕೆ ವಾಚ್ಯತ್ವ ಅಂತ ಅರ್ಥ. ಅಭಿಧಾ ಶಬ್ದ ಅದಕ್ಕೆ ಅರ್ಥ ವಾಚ್ಯ ಅಂತ, ವಾಚ್ಯತ್ವಂ ಎಂಬತಕ್ಕಂಥದ್ದು ಅರ್ಥ. ಹಾಗಾದರೆ ಅಭಿಧಾ ಎಂಬತಕ್ಕಂತಹ ಶಬ್ದವನ್ನು ಅಭಿಧಾ ಎಂಬತಕ್ಕಂತಹ ಶಬ್ದದಿಂದ ನಾವು ಕರಿತೀವೋ ಇಲ್ವೋ? ಅಭಿಧಾ ಎಂಬತಕ್ಕಂಥದ್ದನ್ನು ಅಭಿಧಾ ಶಬ್ದದಿಂದ ಕರಿತೀವೋ ಇಲ್ವೋ? ವ್ಯವಹಾರ ಮಾಡ್ತೀವೋ ಇಲ್ವೋ? ಹಾಗಾದರೆ ಅಭಿಧಾ ಎಂಬತಕ್ಕಂಥದ್ದನ್ನು ಅಭಿಧಾ ಶಬ್ದದಿಂದ ನಾವು ಕರಿತೇವೆ, ವ್ಯವಹಾರ ಮಾಡ್ತೇವೆ ಅಂತಂದರೆ ಅವಾಗೇನಾಯಿತು? ಒಂದರಲ್ಲೇನೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಬಂದಂತೆ ಆಯಿತು. ಅಭಿಧಾ ಶಬ್ದ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಯಾವುದನ್ನು ಹೇಳ್ತಾ ಇದೆ? ಅಭಿಧಾವನ್ನೇ ಹೇಳ್ತಾ ಇದೆ. ಹಾಗಾದರೆ ಅಭಿಧಾ ಶಬ್ದದಿಂದ ವಾಚ್ಯವಾದದ್ದು ಅಭಿಧಾ. ಹಾಗಾದರೆ ವಾಚಕವಾದದ್ದು ಕರ್ತೃ ಯಾವುದು? ಅಭಿಧಾ. ಯಾವುದನ್ನು ಹೇಳ್ತಾ ಇದೆ? ಅಭಿಧಾ ಎಂಬತಕ್ಕಂಥದ್ದನ್ನೇ ಹೇಳ್ತಾ ಇದೆ. ಆದ್ದರಿಂದ ಒಂದರಲ್ಲೇನೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ ಅಂತ. ಇದನ್ನು ನೀವು ಒಪ್ಪಲ್ವೇನು? ನಿನ್ನ ಪ್ರಕಾರವೂ ಕೂಡ ಅಭಿಧಾ ಎಂಬತಕ್ಕಂತಹ ಶಬ್ದಕ್ಕೆ ಅಭಿಧಾ ಎಂಬತಕ್ಕಂಥ ಅರ್ಥ ಇದೆ. ಅದನ್ನು ನೀನು ಒಪ್ಪಿದ್ದೀಯ. ಅದರಿಂದಾಗಿ ಒಂದಕ್ಕೆ ಕರ್ತೃಕರ್ಮ ಭಾವವನ್ನು ಒಪ್ಪಲೇಬೇಕು ಅಂತ. ಅಷ್ಟೇ ಅಲ್ಲ ಕರ್ತೃಕರ್ಮ ಭಾವ ಎಂಬತಕ್ಕಂಥದ್ದು ಭೇದ ಇದ್ದಲ್ಲೇ ಇರತಕ್ಕಂಥದ್ದು. ಇಲ್ಲಿ ಭೇದ ಇಲ್ಲ, ಒಂದರಲ್ಲೇ ಕರ್ತೃಕರ್ಮ ಭಾವ ಒಪ್ಪೋದು ಹೇಗೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಯಾಕೆ? ಪ್ರಮಾಣ ಸದಸತ್ವಾಭ್ಯಾಂ ವ್ಯವಸ್ಥಾ ಚ ಭವಿಷ್ಯತಿ. ಪ್ರಮಾಣ ಇದೆ ಅಂದರೆ ಒಪ್ಪಬೇಕು, ಪ್ರಮಾಣ ಇಲ್ಲ ಅಂತಂದರೆ ಒಪ್ಪಬಾರ್ದು. ಪ್ರಕೃತದಲ್ಲಿ ಒಂದಕ್ಕೇನೆ ವಾಚ್ಯತ್ವ ಕರ್ತೃತ್ವ ಕರ್ಮತ್ವ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ. ಆದ್ದರಿಂದಾಗಿ ಅಲ್ಲಿ ಒಂದಕ್ಕೇನೆ ಕರ್ತೃತ್ವ ಕರ್ಮತ್ವವನ್ನು ಒಪ್ಪಬೇಕು. ಘಟಾದಿಗಳಿಗೆ ಕರ್ತೃತ್ವ ಕರ್ಮತ್ವ ಇದೆ, ಕ್ರಿಯಾತ್ವ ಇಲ್ಲ. ಅಯಂ ಘಟ ಜ್ಞಾನ ಬಂದಾಗ ಘಟದಲ್ಲಿ ಕರ್ಮತ್ವ ಮಾತ್ರ ಇರೋದು, ಘಟದಲ್ಲಿ ಕ್ರಿಯಾತ್ವ ಇಲ್ಲ. ಹಾಗಾದರೆ ಅಲ್ಲಿ ಪ್ರಮಾಣ ಇಲ್ಲ. ಆದ್ದರಿಂದಾಗಿ ಅಲ್ಲಿ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಇಲ್ಲ.
ಇಂದ ಕರ್ತೃತ್ವ ಕರ್ಮತ್ವ ಒಂದರಲ್ಲೇ ಬರುತ್ತೋ ಇಲ್ವೋ ಅನ್ನೋದನ್ನು ಹೇಗೆ ನಾವು ಕೂಡಿಸೋದು, ಅದಕ್ಕೆ ವ್ಯವಸ್ಥೆ ಮಾಡೋದು ಹೇಗೆ ಅಂತಂದರೆ ಪ್ರಮಾಣ ಇದೆಯೋ ಇಲ್ಲವೋ. ಒಂದೇ ಕರ್ತೃ ಒಂದೇ ಕರ್ಮ ಆಗುತ್ತೆ ಅಂತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇದೆ ಅಂತಾದರೆ ಒಪ್ಪಬೇಕು, ಪ್ರಮಾಣ ಇಲ್ಲ ಅಂತಾದರೆ ಒಪ್ಪಲಿಕ್ಕಿಲ್ಲ. ಅಂದ ನಾವು ಏನೋ ನಿಯಮ ಇಟ್ಕೊಂಡ್ಬಿಟ್ಟು ಅದಕ್ಕೆ ಅನುಗುಣವಾಗಿ ಎಲ್ಲವನ್ನೂ ಕೂಡಿಸ್ಬೇಕು ಅಂತಲ್ಲ. ಪ್ರಮಾಣ ಇದೆಯೋ ಇಲ್ಲೋ ಅಂತ ನೋಡ್ವಿ, ಪ್ರಮಾಣ ಇದೆ ಅಂತಂದರೆ ಒಪ್ಪಲೇಬೇಕು, ಇಲ್ಲ ಅಂದರೆ ಒಪ್ಪಲಿಕ್ಕಿಲ್ಲ. ಅಭಿಧಾನಾಮ್ನಿ ಅಭಿಧಾ ಎಂಬತಕ್ಕಂತಹ ಪದದಲ್ಲಿ ಅಭಿಧಾಖ್ಯ ಅಭಿಧಾ ಎಂಬತಕ್ಕಂತಹ ಅಭಿಧಾ ಎಂಬುವಂತಹ ಅಭಿಧೇಯತ್ವಂ ವಾಚ್ಯತ್ವವು ತೇ ನಿನ್ನ ಪ್ರಕಾರ ಕಿಮ್ನ ಇಲ್ಲವೇನು. ಅಭಿಧಾ ಎಂಬತಕ್ಕಂಥ ಶಬ್ದ ಅಭಿಧಾ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಪ್ರಮಾಣ ಸದಸತ್ವಾಭ್ಯಾಂ ಪ್ರಮಾಣದ ಇರುವಿಕೆ ಪ್ರಮಾಣದ ಇಲ್ಲದೇ ಇರುವಿಕೆ, ಇದರಿಂದ ವ್ಯವಸ್ಥಾಚ ಅಭೇದ ವ್ಯವಸ್ಥೆಯು ಅಂದರೆ ಕರ್ತೃಕರ್ಮ ಒಂದರಲ್ಲೇ ಇದೆ, ಕರ್ತೃಕರ್ಮ ಭಾವ ಅದು ಬೇರೆ ಬೇರೆದಲ್ಲಿರುತ್ತೆ ಎಂಬತಕ್ಕಂಥ ವ್ಯವಸ್ಥೆಯು ಭವಿಷ್ಯತಿ ಇರುತ್ತದೆ. ಅಭಿಧಾನಾಮ್ನಿ ಅಭಿಧಾ ಎಂಬತಕ್ಕಂತಹ ಪದದಲ್ಲಿ ಅಭಿಧಾಖ್ಯ ಅಭಿಧಾ ಎಂಬತಕ್ಕಂತಹ ಅಭಿಧೇಯತ್ವಂ ವಾಚ್ಯತ್ವವು ತೇ ನಿನ್ನ ಮತ ಪ್ರಕಾರ ಕಿಮ್ನ ಇಲ್ಲವೇನೋ ಇದ್ದೇ ಇದೆ. ಹಾಗಾದರೆ ವಾಚ್ಯೇನು ಕರ್ತೃಕರ್ಮ ಭಾವ ಬೇರೆ ಬೇರೆ ಇದರಲ್ಲೇ ಇರತಕ್ಕಂಥದ್ದು ಭೇದ ಇರಬೇಕಲ್ಲ ಅಂತಂದರೆ ಪ್ರಮಾಣ ಸದಸತ್ವಾಭ್ಯಾಂ ಪ್ರಮಾಣದ ಇರುವಿಕೆ ಪ್ರಮಾಣದ ಇಲ್ಲದೇ ಇರುವಿಕೆ, ಅದರಿಂದ ವ್ಯವಸ್ಥಾ ಭೇದ ಅಥವಾ ಅಭೇದ ಕರ್ತೃಕರ್ಮ ಭಾವ ಭಿನ್ನವಾದಲ್ಲಿರುತ್ತೋ ಅಥವಾ ಅಭಿನ್ನವಾದಲ್ಲಿರುತ್ತೋ ಎಂಬತಕ್ಕಂಥ ವ್ಯವಸ್ಥೆಯು ಭವಿಷ್ಯತಿ ಇರುತ್ತದೆ. ದೃಷ್ಟಾಂತಾಂತರಂಚ ಆಹಾ ಒಂದರಲ್ಲೇ ಕರ್ತೃತ್ವ ಕರ್ಮತ್ವ ಕೂಡುತ್ತೆ ಎಂಬತಕ್ಕಂಥ ವಿಷಯದಲ್ಲಿ ಇನ್ನೊಂದು ಉದಾಹರಣೆಯನ್ನು ಹೇಳುತ್ತಾ ಇದ್ದಾರೆ. ಅಭಿಧಾಖ್ಯಯ ಅಂದರೆ ಏನರ್ಥ, ಅಭಿಧಾ ಎಂಬತಕ್ಕಂಥ ಹೆಸರಿನಿಂದ ಅಂತರ್ಥ. ಅಭಿಧಾಖ್ಯಾಭಿಧೇಯತ್ವಂ ಅಂತ. ಅಭಿಧಾಖ್ಯ ಎಂತಂದರೆ ಅಭಿಧಾ ಎಂಬತಕ್ಕಂತಹ ನಾಮದಿಂದ ಅಂತರ್ಥ, ಅದಕ್ಕೆ ಅಭಿಧಾಖ್ಯಯ ಅಂತರ್ಥ. ಅಭಿಧಾ ಎಂಬತಕ್ಕಂತಹ ನಾಮದಿಂದ ಅಭಿಧೇಯತ್ವಂ ವಾಚ್ಯತ್ವಂ ಎಲ್ಲಿ ಅಭಿಧಾನಾಮ್ನಿ ಅಭಿಧಾ ಎಂಬತಕ್ಕಂತಹ ಹೆಸರಿನಲ್ಲಿ ಇದೆಯೋ ಇಲ್ವೋ, ಅಭಿಧಾ ಎಂಬತಕ್ಕಂಥ ಶಬ್ದವನ್ನು ಅಭಿಧಾ ಎಂಬತಕ್ಕಂತಹ ಅರ್ಥವುಳ್ಳದ್ದನ್ನಾಗಿ ಹೇಳ್ತೀಯೋ ಇಲ್ವೋ, ಭವತ್ಯವೈತ್ಯರ್ಥ ಹೇಳೇ ಹೇಳ್ತೀಯಾ. ಯಥಾ ಅಭಿಧಾನಾಮೇವ ಅಭಿಧೇಯಂ ಅಭಿಧಾ ಚ ಅಭೂತ್ ತಥಾ ಪ್ರಕೃತೇಪಿ ಬ್ರಹ್ಮೈವ ಜ್ಞಾನಂ ಜ್ಞೇಯಂಚ ಅಸ್ತಿ ಇತಿ ಭಾವಃ ಅಂತ. ಅಭಿಧಾನಾಮ ಏವ ಅಭಿಧೇಯಂ ಅಭಿಧಾ ಎಂಬತಕ್ಕಂಥ ನಾಮವೇ ಅಭಿಧೇಯ ಅಂತಂದರೆ ಆ ಶಬ್ದದಿಂದ ವಾಚ್ಯವಾದದ್ದು. ಅಭಿಧೇಯ ಅಂತಂದರೆ ವಾಚ್ಯ. ಅಭಿಧಾ ಎಂಬತಕ್ಕಂತಹ ಅಭಿಧಾ ಎಂಬತಕ್ಕಂಥದ್ದೇ ಅಭಿಧಾ ಶಬ್ದದಿಂದ ಅಭಿಧೇಯ ಆಯಿತು. ಅಭಿಧಾ ಎಂಬತಕ್ಕಂಥದ್ದೇ ಅಭಿಧಾ ಶಬ್ದದಿಂದ ವಾಚ್ಯವಾಯಿತು. ಆದ್ದರಿಂದ ಅಭಿಧಾ ನಾಮ ಏವ ಅಭಿಧೇಯಂ ಅಭಿಧಾ ಎಂಬತಕ್ಕಂಥ ನಾಮ ಅದು ಅಭಿಧೇಯವೂ ಆಗಿದೆ ಅಭಿಧಾವೂ ಆಗಿದೆ ವಾಚಕವೂ ಆಗಿದೆ. ಅದರ ಅಭಿಧಾಚ ಅಭೂತ್ ಅಭಿಧಾ ಎಂಬತಕ್ಕಂಥದ್ದು ವಾಚಕವೂ ಆಗಿದೆ ವಾಚ್ಯವೂ ಆಗಿದೆ. ತಥಾ ಪ್ರಕೃತೇಪಿ ಹಾಗೆ ಬ್ರಹ್ಮನೇ ಜ್ಞಾನನೂ ಆಗಿದ್ದಾನೆ ಜ್ಞೇಯನೂ ಆಗಿದ್ದಾನೆ ಅಂತ. ನನ್ವೇವಂ ಕರ್ಮತ್ವಕ್ರಿಯಾತ್ವಯೋ ಏಕತ್ವೇ ಚಿದಿಕ್ರಿಯಾಯಾ ಛಿದ್ಯಮಾನದಾರುಣಶ್ಚ ಐಕ್ಯಂ ಸ್ಯಾದಿತ್ಯತಃ ಪ್ರಮಾಣ ಇತಿ ಅಂತ. ಅಲ್ಲ, ನೀವು ಕರ್ಮತ್ವ ಕ್ರಿಯಾತ್ವ ಇವುಗಳಿಗೆ ಐಕ್ಯವನ್ನು ಹೇಳ್ತೀರಾ ಅಂತಾದರೆ, ಈಗ ಛೇದನ ಎಂಬತಕ್ಕಂತಹ ಕ್ರಿಯೆ ಇದೆ. ಛೇದನ ಕುಟಾರದಿಂದ ಮರವನ್ನು ಕಡಿತಾನೆ, ಹಾಗಾದರೆ ಛೇದನ ಎಂಬತಕ್ಕಂತಹ ಕ್ರಿಯೆ ಇದೆ. ಆ ಕ್ರಿಯೆಗೂ ಮತ್ತು ಯಾವುದನ್ನು ತುಂಡು ಮಾಡ್ತಾನೆ ಮರ, ಆ ಛೇದನ ಕ್ರಿಯೆಗೂ ಮತ್ತು ವೃಕ್ಷಕ್ಕೂ ಏನೋ ಐಕ್ಯ ಎಂಬತಕ್ಕಂಥದ್ದು ಬರಬೇಕಾಗಿತ್ತು. ಒಂದು ವೇಳೆ ಕ್ರಿಯೆಗೂ ಕರ್ಮಕ್ಕೂ ಅಭೇದವನ್ನು ಒಪ್ತೀರಾ ಅಂತಾದರೆ, ಹಾಗೆ ಮರವನ್ನು ತುಂಡು ಮಾಡ್ತಕ್ಕಂತಹ ಕ್ರಿಯೆ ಛೇದನ ಛಿದಿಕ್ರಿಯ ಮತ್ತು ಯಾವುದನ್ನು ತುಂಡು ಮಾಡ್ತೇವೆ ಮರ ವೃಕ್ಷ, ಅಂದರೆ ವೃಕ್ಷ ಎಂಬತಕ್ಕಂಥದ್ದು ಕರ್ಮ.
ಛೇದನ ಎಂಬತಕ್ಕಂಥದ್ದು ಕ್ರಿಯಾ. ಹಾಗಾದರೆ ಛಿದಿಕ್ರಿಯಾ ಮತ್ತು ಕರ್ಮ ವೃಕ್ಷ ಇದೆರಡೂ ಕೂಡ ಒಂದಾಗಬೇಕಾಗಿತ್ತು ಅಂತ ಆಕ್ಷೇಪ ಮಾಡ್ತೇವೆ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ಪ್ರಮಾಣ ಸದಸತ್ವಾಭ್ಯಾಂ ವ್ಯವಸ್ಥಾ ಚ ಭವಿಷ್ಯತಿ ಅಂತ. ಅಲ್ಲಿ ಕ್ರಿಯಾ ಬೇರೆ ಕರ್ಮ ಬೇರೆ, ಅದಕ್ಕೆ ಪ್ರಮಾಣ ಇದೆ. ಆದ್ದರಿಂದಾಗಿ ಅಲ್ಲಿ ಕರ್ತೃಕರ್ಮ ಭಾವ ಒಂದಕ್ಕೆ ಅಂತಿಲ್ಲ. ಛಿದಿ ಕರ್ಮವೇ ಅದು ಕರ್ಮ, ಛಿದಿ ಕ್ರಿಯಾವೇ ಕರ್ಮ ಅಂತಿಲ್ಲ. ಬ್ರಹ್ಮನಲ್ಲಿ ಆಗಬೇಕಾದ್ರೆ ಬ್ರಹ್ಮ ತನ್ನನ್ನು ತಿಳಿತಾನೆ ಅಂತ ಬೇಕಾದರೆ ಅಲ್ಲಿ ಬ್ರಹ್ಮಜ್ಞಾನ ರೂಪಿ ಆದ್ದರಿಂದ ಅಲ್ಲಿ ಅವನೇ ಕ್ರಿಯೆ ಅವನೇ ಕರ್ಮ ಅಂತ ಅಲ್ಲಿ ಹೇಳಬೇಕು. ಆದರೆ ಛಿದಿ ಕ್ರಿಯಾದಲ್ಲಿ ಆಗಬೇಕಾದ್ರೆ ಕ್ರಿಯಾ ಬೇರೆ ಕರ್ಮ ಬೇರೆ, ಯಾಕೆ ಪ್ರಮಾಣ ಇದೆ. ಬ್ರಹ್ಮನಲ್ಲಿ ಆಗಬೇಕಾದ್ರೆ ಪ್ರಮಾಣ ಇಲ್ಲ, ಬೇರೆ ಕರ್ಮ ಬೇರೆ ಕ್ರಿಯೆ ಅಂತ ಹೇಳಲಿಕ್ಕೆ ಪ್ರಮಾಣ ಇಲ್ಲ. ಅದರಿಂದ ಪ್ರಮಾಣವನ್ನು ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾಡಬೇಕು. ನನ್ವೇವಂ ಕರ್ಮತ್ವ ಕ್ರಿಯಾತ್ವಯೋ ಏಕತ್ವೇ, ಒಂದರಲ್ಲೇನೇ ಕರ್ಮತ್ವ ಕ್ರಿಯಾತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತಾದರೆ ಆವಾಗ ಛಿದಿಕ್ರಿಯಾಯ ಛಿದ್ಯಮಾನ ದಾರುಣಶ್ಚ, ಛಿದಿ ಎಂಬತಕ್ಕಂತಹ ಛೇದನ ಕ್ರಿಯೆ ಮತ್ತು ತುಂಡಾಗತಕ್ಕಂತಹ ವೃಕ್ಷ ಅದಕ್ಕೆ ಐಕ್ಯ ಬರಬೇಕಾದೀತು ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಯಾಕೆ? ಪ್ರಮಾಣ ಸದಸತ್ವಾಭ್ಯಾಂ ಅಂತ. ಅಲ್ಲಿ ಕ್ರಿಯಾ ಮತ್ತು ಕರ್ಮಗಳಿಗೆ ಭೇದ ಇದೆ ಎಂಬತಕ್ಕಂತಾಗಿ ಪ್ರಮಾಣ ಇದೆ. ಆತ್ಮನಲ್ಲಿ ಆಗಬೇಕಾದರೆ ಆತ್ಮಸ್ವರೂಪ ಜ್ಞಾನ, ಕರ್ಮನಾಗಿರ್ತಕ್ಕಂಥ ಆತ್ಮ, ಅವನಿಗೆ ಭೇದ ಇದೆ ಎಂಬತಕ್ಕಂಥ ಪ್ರಮಾಣ ಇಲ್ಲ. ಆದ್ದರಿಂದ ಈ ವ್ಯವಸ್ಥೆಯನ್ನು ಕೂಡಿಸ್ಲಿಕ್ಕೆ ಬರುತ್ತೆ. ಕಿಂ ಜ್ಞಾನಪದಜನ್ಯಂ ಯತ್ ಜ್ಞಾನಂ ಸ್ವವಿಷಯಂ ನ ತತ್ ನಹಿ ತಸ್ಯಾಪ್ಯವೇದ್ಯಸ್ಯ ವ್ಯವಹಾರೋ ಭವನ್ಮತೆ. ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಜ್ಞಾನ ಎಂಬತಕ್ಕಂಥ ಶಬ್ದ ಪ್ರಯೋಗ ಮಾಡಿದಾಗ ಅರ್ಥಜ್ಞಾನ ಬಂತೋ ಇಲ್ವೋ? ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಅರ್ಥಜ್ಞಾನ ಬಂತೋ ಇಲ್ಲೋ? ಬಂತು. ಏನರ್ಥ ಆಯಿತು? ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ಆಯಿತು. ಜ್ಞಾನ ಶಬ್ದಕ್ಕೆ ಏನರ್ಥ? ಜ್ಞಾನ ಅಂತಲೇ ಅರ್ಥ ಅಲ್ವಾ? ಆದ್ದರಿಂದ ಜ್ಞಾನ ಎಂಬತಕ್ಕಂತಹ ಶಬ್ದದಿಂದ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಈ ಜ್ಞಾನ ಎಂಬತಕ್ಕಂತಹ ಶಬ್ದದಿಂದ ನೀವೀಗ ಅಯಂಘಟ ಅನ್ನೋ ಒಂದು ಜ್ಞಾನ ಇದೆ. ಇದೇನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಇದೊಂದು ಜ್ಞಾನ ಅಂತ ಹೇಳ್ತೀರ. ಘಟಃ ಶಬ್ದದಿಂದ ಜ್ಞಾನ ಬಂತು. ಏನು ಜ್ಞಾನ ಬಂತು ನಿಮಗೆ? ಕಂಬುಗ್ರೀವಾದಿ ಮತ್ತಾದದ್ದು ಒಂದು ಜ್ಞಾನ ಬಂತು ಅಲ್ವಾ? ಘಟ ಶಬ್ದವನ್ನು ಹೇಳಿದಾಗ ಏನು ಅರ್ಥಜ್ಞಾನ ಬಂತು? ಕಂಬುಗ್ರೀವಾದಿ ಮತ್ತಾದದ್ದು ಜ್ಞಾನ ಬಂತು. ಹಾಗೆ ಜ್ಞಾನ ಶಬ್ದ ಪ್ರಯೋಗ ಮಾಡಿದಾಗ ಏನು ಅರ್ಥಜ್ಞಾನ ಬಂತು? ಜ್ಞಾನ ಎಂಬತಕ್ಕಂತಹ ಜ್ಞಾನ ಬಂತು. ಆವಾಗ ಅಯಂಘಟ ಎಂಬತಕ್ಕಂಥದ್ದು ಜ್ಞಾನ ಅಂತ ಹೇಳ್ತೇವೆ. ಅಯಂಘಟ ಎಂಬತಕ್ಕಂಥದ್ದು ಒಂದು ಜ್ಞಾನ ಅಂತ. ಹಾಗೆಯೇ ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡಿದ್ದೇವೆ. ಆವಾಗ ಈ ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಏನು ಜ್ಞಾನ ಬರ್ತಾ ಇದೆ? ಆ ಜ್ಞಾನ ಶಬ್ದದಿಂದ ಬಂದಂತಹ ಜ್ಞಾನ ಎಂಬತಕ್ಕಂಥ ಅರ್ಥ ಅದು ಜ್ಞಾನ ಶಬ್ದದಿಂದ ಹೇಳಲ್ಪಡುತ್ತೋ ಇಲ್ವೋ? ಕೇವಲ ಅಯಂಘಟ ಎಂಬತಕ್ಕಂಥ ಜ್ಞಾನವನ್ನು ಮಾತ್ರ ಜ್ಞಾನ ಅಂತ ಹೇಳ್ತಿರೋ ಅಥವಾ ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಈ ಶಬ್ದದಿಂದ ಅರ್ಥಜ್ಞಾನ ಬಂತೋ ಇಲ್ವೋ? ಈ ಜ್ಞಾನ ಎಂಬತಕ್ಕಂಥದ್ದು ಜ್ಞಾನ ಶಬ್ದದಿಂದ ಹೇಳಲ್ಪಡುತ್ತೋ ಇಲ್ವೋ? ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಜ್ಞಾನ ಶಬ್ದ ಉಚ್ಚಾರಣೆ ಮಾಡಿದಾಗ ಏನು ಅರ್ಥಜ್ಞಾನ ಬರ್ತಾ ಇದೆಯೋ ಆ ಜ್ಞಾನವೂ ಕೂಡ ವಾಚ್ಯವೇ ಆಗಿದೆ. ಆದ್ದರಿಂದ ಅಲ್ಲೇನಾಯಿತು? ಜ್ಞಾನ ಶಬ್ದ ಯಾವುದನ್ನು ಹೇಳ್ತಾ ಇದೆ? ತನ್ನನ್ನೂ ಹೇಳ್ತಾ ಇದೆ. ಜ್ಞಾನ ಎಂಬತಕ್ಕಂಥ ಶಬ್ದಕ್ಕೆ ತಾನೂ ಅರ್ಥ ಆಯಿತು. ಹಾಗಾದರೆ ಜ್ಞಾನ ಶಬ್ದದಿಂದ ವೇದ್ಯ ಜ್ಞೇಯ ಯಾವುದು? ತಾನೇ. ತನಗೇನೆ ಕರ್ಮತ್ವವೂ ಬಂತು, ತಾನೇ ಜ್ಞಾನ ಅಂತ ಕ್ರಿಯೆಯೂ ಆಗಿದೆ. ಹಾಗಾದರೆ ಜ್ಞಾನ ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಜ್ಞಾನ ಶಬ್ದದಿಂದ ಅರ್ಥಜ್ಞಾನ ಬಂತು ಅಂತಾದರೆ ಜ್ಞಾನ ಶಬ್ದದಿಂದ ಅರ್ಥಜ್ಞಾನ ಬಂದಿದ್ದರಿಂದ ಆ ಜ್ಞಾನ ಶಬ್ದದಿಂದ ಬಂದ ಜ್ಞಾನಕ್ಕೆ ಯಾವುದು ವಿಷಯ? ಜ್ಞಾನ ಶಬ್ದದಿಂದ ಯಾವುದ್ರ ಜ್ಞಾನ ಬಂತು? ಜ್ಞಾನದ ಜ್ಞಾನ ತಾನೇ ಬಂದದ್ದು. ಘಟ ಶಬ್ದದಿಂದ ಯಾವುದ್ರ ಜ್ಞಾನ ಬಂತು? ಘಟದ ಜ್ಞಾನ ಬಂತು. ಜ್ಞಾನ ಶಬ್ದದಿಂದ ಯಾವುದ್ರ ಜ್ಞಾನ ಬಂತು? ಜ್ಞಾನದ ಜ್ಞಾನ ಬಂತು. ಘಟ ಶಬ್ದದಿಂದ ಘಟದ ಜ್ಞಾನ ಬಂದಾಗ ಯಾವುದು ವಿಷಯ? ಘಟ ವಿಷಯ. ಜ್ಞಾನ ಶಬ್ದದಿಂದ ಜ್ಞಾನದ ಜ್ಞಾನ ಬಂದಾಗ ಯಾವುದು ವಿಷಯ? ಹಾಗಾದರೆ ಜ್ಞಾನ ಏನಾಯಿತು? ಕರ್ಮ ಆಯಿತು.
ಯಾವುದು ಕ್ರಿಯೆ? ಜ್ಞಾನ ಯಾವುದದ್ದು? ಜ್ಞಾನದೇ. ಹಾಗಾದರೆ ಜ್ಞಾನ ಎಂತಕ್ಕಂಥ ಕ್ರಿಯೆ. ಹಾಗಾದರೆ ಜ್ಞಾನ ಕ್ರಿಯೆನೂ ಆಗಿದೆ, ಕರ್ಮವೂ ಆಗಿದೆ. ಹಾಗಾದರೆ ಜ್ಞಾನ ಶಬ್ದಕ್ಕೆ ಕ್ರಿಯಾತ್ವ ಕರ್ಮತ್ವ ಎಂತಕ್ಕಂಥದ್ದನ್ನು ಒಪ್ಪಲೇಬೇಕು. ಒಂದು ವೇಳೆ ಜ್ಞಾನ ಶಬ್ದದ ಅರ್ಥಜ್ಞಾನ ಇಲ್ಲ, ಜ್ಞಾನ ಶಬ್ದದ ಅರ್ಥಜ್ಞಾನ ಇಲ್ಲ ಅಂತಾದರೆ ವ್ಯವಹಾರ ಮಾಡಲಿಕ್ಕೆ ಬರುತ್ತಾ? ಘಟ ಎಂಬತಕ್ಕಂಥ ಶಬ್ದದ ಅರ್ಥಜ್ಞಾನ ಇಲ್ಲ, ಘಟ ಅಂತ ವ್ಯವಹಾರ ಮಾಡ್ತೀವ? ಘಟ ಎಂಬತಕ್ಕಂಥ ಶಬ್ದದಿಂದ ತಿಳಿದು ಬರುವ ವಸ್ತುವಿನ ಜ್ಞಾನ ಇಲ್ಲ, ಘಟ ಅಂತ ವ್ಯವಹಾರ ಮಾಡ್ತೇವಾ? ಇಲ್ಲ. ಹಾಗೆ ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ತಿಳಿದು ಬರುವಂತಹ ಜ್ಞಾನ, ಅದರ ಅರ್ಥಜ್ಞಾನ ಇಲ್ಲ ಅಂತಾದರೆ ಜ್ಞಾನ ಎಂಬತಕ್ಕಂಥದ್ದೇ ಅರ್ಥ, ಆ ಜ್ಞಾನ ಎಂಬತಕ್ಕಂಥ ಅರ್ಥದ ಜ್ಞಾನ ಇಲ್ಲ ಅಂತಾದರೆ ಆಗ ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ ಬರುತ್ತಾ? ಇಲ್ಲ. ಹಾಗಾದರೆ ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ ಅಂತಂದರೆ ಜ್ಞಾನ ಶಬ್ದದಿಂದ ತಿಳಿದು ಬರುವಂಥ ಜ್ಞಾನ ಎಂಬತಕ್ಕಂಥ ಅರ್ಥದ ಜ್ಞಾನ ಇರಬೇಕು. ಆವಾಗ ಜ್ಞಾನ ಏನಾಯಿತು? ಕರ್ತೃವ ಕ್ರಿಯೆಯೂ ಆಯಿತು, ಜ್ಞಾನ ಕರ್ಮವೂ ಆಯಿತು. ಅದರಿಂದ ಜ್ಞಾನ ಪದಕ್ಕೆ ಕರ್ಮತ್ವ ಕ್ರಿಯಾತ್ವ ಎಂಬತಕ್ಕಂಥದ್ದನ್ನು ನೀನು ಒಪ್ಪಲೇಬೇಕು. ಜ್ಞಾನಪದಜನ್ಯಂ, ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಹುಟ್ಟಿದ ಯತ್ ಯಾವ ಜ್ಞಾನಂ, ಜ್ಞಾನ ಎಂಬತಕ್ಕಂಥ ಅರ್ಥ ಇದೆಯೋ ತತ್ ಅದು ಸ್ವವಿಷಯಂ, ಜ್ಞಾನ ಎಂಬತಕ್ಕಂಥದ್ದನ್ನು ವಿಷೀಕರಿಸ್ತಾ ಇದೆ. ಕಿಮ್ನ ಅಲ್ಲವೇನು? ಅವೇದ್ಯಸ್ಯ ಜ್ಞಾನ ವಿಷಯವಾಗದೇ ಇರತಕ್ಕಂತಹ ತಸ್ಯಾಪಿ ಆ ಜ್ಞಾನ ಪದದಿಂದ ಹುಟ್ಟಿದಂತಹ ಜ್ಞಾನಕ್ಕೆ, ಜ್ಞಾನದ ಬಗ್ಗೆ ವ್ಯವಹಾರ, ವ್ಯವಹಾರವು ಭವನ್ಮತೆ ನಿಮ್ಮ ಸಿದ್ಧಾಂತದಲ್ಲಿ ನಹಿ ಇಲ್ಲವೇನು? ಇದ್ದೇ ಇದೆ. ಜ್ಞಾನಪದಜನ್ಯಂ, ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಹುಟ್ಟಿದ ಯತ್ ಯಾವ ಜ್ಞಾನಂ, ಜ್ಞಾನ ಎಂಬತಕ್ಕಂತಹ ಅರ್ಥ ಇದೆಯೋ ತತ್ ಅದು ಸ್ವವಿಷಯಂ, ಜ್ಞಾನ ವಿಷಯಕವಾದದ್ದು. ಕಿಮ್ನ ಅಲ್ಲವೇನು? ಜ್ಞಾನ ಎಂಬತಕ್ಕಂತಹ ಶಬ್ದದಿಂದ ಹುಟ್ಟಿರ್ತಕ್ಕಂಥ ಜ್ಞಾನ, ಅದು ಜ್ಞಾನ ಎಂಬತಕ್ಕಂಥದ್ದನ್ನೇ ವಿಷಯೀಕರಿಸ್ತಾ ಇದೆ. ಅದರಿಂದ ಅದು ಸ್ವವಿಷಯಂ ನ ಕಿಂ, ಅದು ಸ್ವವಿಷಯ ಅಲ್ಲವೇನು? ಹಾಗೆಯೇ ಆಗಿದೆ. ಅವೇದ್ಯಸ್ಯ ಜ್ಞಾನಕ್ಕೆ ವಿಷಯವಾಗದ ತಸ್ಯಾಪಿ ಆ ಜ್ಞಾನದಿಂದ ಹುಟ್ಟಿದಂತಹ ಜ್ಞಾನದ ಬಗ್ಗೆ ವ್ಯವಹಾರ, ವ್ಯವಹಾರವು ಭವನ್ಮತೆ ನಿಮ್ಮ ಸಿದ್ಧಾಂತದಲ್ಲಿ ನಹಿ ಇಲ್ಲವೇನು? ನಹಿ ಅಂದರೆ ನೀವು ಕೂಡ ಜ್ಞಾನ ಶಬ್ದದಿಂದ ಅರ್ಥಜ್ಞಾನ ಬರಲಿಲ್ಲ ಅಂತಾದರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವೇದ್ಯಸ್ಯ ಜ್ಞಾನಪದ ಜ್ಞಾನಕ್ಕೆ ವಿಷಯವಾಗದೇ ಇರತಕ್ಕಂತಹ ತಸ್ಯಾಪಿ ಜ್ಞಾನ ಶಬ್ದದಿಂದ ಹುಟ್ಟಿರ್ತಕ್ಕಂತಹ ಜ್ಞಾನದ ಬಗ್ಗೆ ವ್ಯವಹಾರ, ವ್ಯವಹಾರವು ಭವನ್ಮತೆ ನಿಮ್ಮ ಮತದಲ್ಲಿಯೂ ಕೂಡ ನಹಿ ಇಲ್ಲವೇ ಇಲ್ಲ. ನೀವು ಕೂಡ ಅರ್ಥಜ್ಞಾನ ಇಲ್ಲದೇನೆ ಶಬ್ದ ವ್ಯವಹಾರವನ್ನು ಮಾಡೋದಿಲ್ಲ. ಸ್ಥಳಾಂತರೇಪಿ ಕ್ರಿಯಾಕರ್ಮಣೋ ಐಕ್ಯಂ ಪ್ರದರ್ಶಯತಿ, ಇನ್ನೊಂದು ಸ್ಥಳದಲ್ಲಿ ಕ್ರಿಯಾ ಮತ್ತು ಕರ್ಮ ಇವುಗಳಿಗೆ ಅಭೇದ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಕಿಂ ಜ್ಞಾನ ಇತಿ ಜ್ಞಾನಪದಜನ್ಯಂ ಯಜ್ಞಾನಂ, ಜ್ಞಾನ ಎಂಬತಕ್ಕಂಥ ಪದದಿಂದ ಜ್ಞಾನದ ಜ್ಞಾನ ಬರುತ್ತೆ. ಜ್ಞಾನ ಪದದಿಂದ ಯತ್ ಜ್ಞಾನಂ, ಜ್ಞಾನ ಪದದಿಂದ ಬಂದಿರತಕ್ಕಂಥ ಯಾವ ಜ್ಞಾನ ಇದೆಯೋ ತತ್ ಸ್ವವಿಷಯಂ ನ ಕಿಂ, ಆ ಜ್ಞಾನ ಎಂಬತಕ್ಕಂಥದ್ದು ತನ್ನನ್ನು ವಿಷಯೀಕರಿಸ್ತೋ ಇಲ್ವೋ? ಅದಕ್ಕೆ ಭವತ್ಯೇವ, ಅದು ಜ್ಞಾನವನ್ನು ವಿಷೀಕರಿಸುತ್ತದೆ. ಜ್ಞಾನ ಸಾಮಾನ್ಯವಾಚಕಸ್ಯ ಜ್ಞಾನಪದಸ್ಯ ಜ್ಞಾನ ಮಾತ್ರ ವಿಷಯಕ ಜ್ಞಾನ ವಿಷಯಕತ್ವ ನಿಯಮೇನ ತಜ್ಜನ್ಯಜ್ಞಾನ ಜ್ಞಾನರೂಪ ಸ್ವವಿಷಯತ್ವಸ್ಯಾಪಿ ಸರ್ವೈ ಅಂಗೀಕೃತತ್ವಾದಿತಿ ಭಾವ ಅಂತ. ಜ್ಞಾನ ಎಂಬತಕ್ಕಂತಹ ಪದ ಅದು ಸಾಮಾನ್ಯ, ಎಲ್ಲವನ್ನೂ ಎಲ್ಲ ಜ್ಞಾನವನ್ನು ಹೇಳ್ತಕ್ಕಂತಹ ಶಬ್ದ. ಜ್ಞಾನ ಎಂಬತಕ್ಕಂಥ ಪದ ಇದೆಯಲ್ಲ ಅದು ಜ್ಞಾನ ಸಾಮಾನ್ಯ ವಾಚಕ. ಜ್ಞಾನ ಅಂತಂದರೆ ಅದು ಸಾಕ್ಷಾತ್ಕಾರವೂ ಆಗ್ಬೋದು, ಪರೋಕ್ಷ ಜ್ಞಾನವೂ ಆಗ್ಬೋದು, ಅಥವಾ ಅನ್ಯಥಾ ಜ್ಞಾನವೂ ಆಗ್ಬೋದು, ಸಂಶಯಾತ್ಮಕ ಜ್ಞಾನವೂ ಆಗ್ಬೋದು. ಜ್ಞಾನ ಅಂದರೆ ಎಲ್ಲ ಜ್ಞಾನವನ್ನು ಹೇಳುತ್ತೆ. ಜ್ಞಾನ ಶಬ್ದ ಎಂಬತಕ್ಕಂಥದ್ದು ಜ್ಞಾನ ಸಾಮಾನ್ಯ ವಾಚಕವಾಗಿರ್ತಕ್ಕಂಥದ್ದು. ಜ್ಞಾನ ಸಾಮಾನ್ಯ ವಾಚಕಸ್ಯ ಜ್ಞಾನಪದಸ್ಯ, ಜ್ಞಾನ ಎಂಬತಕ್ಕಂಥ ಪದ ಇದೆಯಲ್ಲ ಅದು
ಜ್ಞಾನ ಮಾತ್ರ ವಿಷಯಕ ಜ್ಞಾನಜನಕತ್ವ ನಿಯಮೇನ ಅಂತ. ಅದು ಎಂತಹ ಜ್ಞಾನವನ್ನು ಉಂಟು ಮಾಡಿಸುತ್ತೆ? ಜ್ಞಾನ ವಿಷಯಕವಾಗಿರ್ತಕ್ಕಂಥ ಜ್ಞಾನ ಎಂಬತಕ್ಕಂಥದ್ದನ್ನು ಉಂಟು ಮಾಡುತ್ತೆ. ಜ್ಞಾನ ವಿಷಯಕವಾದ ಜ್ಞಾನವನ್ನು ಅದು ವಿಷಯೀಕರಿಸ್ತಾ ಇದೆ. ಜ್ಞಾನ ಮಾತ್ರ ವಿಷಯಕ ಜ್ಞಾನ ಜನಕತ್ವ, ಜ್ಞಾನ ವಿಷಯಕವಾಗಿರ್ತಕ್ಕಂಥ ಜ್ಞಾನವನ್ನು ಹುಟ್ಟಿಸ್ತಾ ಇದೆ. ಯಾವುದು? ಜ್ಞಾನ ಎಂಬತಕ್ಕಂಥ ಪದ. ಘಟ ಎಂಬತಕ್ಕಂಥ ಪದ ಯಾವ ಜ್ಞಾನವನ್ನು ಹುಟ್ಟಿಸುತ್ತೆ? ಘಟ ವಿಷಯಕ ಜ್ಞಾನವನ್ನು ಹುಟ್ಟಿಸುತ್ತೆ. ಘಟ ಎಂಬತಕ್ಕಂಥ ಪದ ಘಟ ವಿಷಯಕ ಜ್ಞಾನವನ್ನು ಹುಟ್ಟಿಸುತ್ತೆ. ಜ್ಞಾನ ಎಂಬತಕ್ಕಂಥ ಪದ ಯಾವುದನ್ನು ಹುಟ್ಟಿಸುತ್ತೆ? ಜ್ಞಾನ ವಿಷಯಕವಾದ ಜ್ಞಾನವನ್ನು ಹುಟ್ಟಿಸುತ್ತೆ. ಘಟ ಅಂತ ಹೇಳಿದ್ರೆ ಯಾವ ಘಟವನ್ನು ತೆಗೆದುಕೊಳ್ತೀರಾ? ಘಟ ಸಾಮಾನ್ಯ. ಘಟ ಅಂತಂದರೆ ಎಲ್ಲ ಘಟವು, ಇಡೀ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಘಟ ಶಬ್ದದಿಂದ ವಾಚ್ಯವಾಗುತ್ತೆ. ಹಾಗೆ ಜ್ಞಾನ ಶಬ್ದದಿಂದ ಯಾವುದರ ಜ್ಞಾನ ಬರುತ್ತೆ? ಎಲ್ಲ ಜ್ಞಾನಗಳ ಜ್ಞಾನವೂ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಜ್ಞಾನ ಮಾತ್ರ ವಿಷಯಕ ಜ್ಞಾನ ಜನಕತ್ವಂ ಅಂತ. ಆ ಜ್ಞಾನ ಎಂಬತಕ್ಕಂಥ ಪದ ಸಕಲ ಜ್ಞಾನ ವಿಷಯಕವಾಗಿರ್ತಕ್ಕಂಥ ಜ್ಞಾನವನ್ನು ಅದು ಹುಟ್ಟಿಸ್ತಾ ಇದೆ. ಅಂದರೆ ಜ್ಞಾನ ಅಂದರೆ ಎಲ್ಲ ಜ್ಞಾನದ ಜ್ಞಾನವೂ ಬರ್ತಾ ಇದೆ ಅಂತ ಅರ್ಥ. ಹಾಂ, ಹೌದು. ಜ್ಞಾನ ಅಂದರೆ ಮನುಷ್ಯ ಅಂತ ಹೇಳ್ತೀರ. ಈ ಜಗತ್ತಿನಲ್ಲಿರ್ತಕ್ಕಂಥವ್ರೆಲ್ಲರೂ ಮನುಷ್ಯರು. ಯಾರು ಜ್ಞಾನ ಬಂದು ನಿಮಗೆ? ಈ ಜಗತ್ತಿನಲ್ಲಿರ್ತಕ್ಕಂಥವ್ರೆಲ್ಲರೂ ಮನುಷ್ಯರು ಅಂತ ಹೇಳಿದಾಗ ಯಾರ ಜ್ಞಾನ ಬಂತು? ಇಲ್ಲಿ ಕೂತವ್ರದ್ದು ಮಾತ್ರ ಬಂತು ಅಥವಾ ಈ ಊರಲ್ಲಿ ಇರೋದು ಮಾತ್ರ ಬಂತು ಅಂತನ್ನ? ಅಲ್ಲ ತಾನೆ. ಬ್ರಹ್ಮಾದಿ ಎಲ್ಲರೂ ಚೇತನರು. ಯಾರ ಜ್ಞಾನ ಬಂತು? ಲಕ್ಷ್ಮೀನಾರಾಯಣ ಸೇರಿಸ್ಕೊಂಡು ಎಲ್ಲರೂ ಆತ್ಮರು. ಯಾರ ಜ್ಞಾನ ಬಂತು? ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲವೂ ಪದಾರ್ಥ. ಯಾವುದ್ರ ಜ್ಞಾನ ಬಂತು? ಹೇಳಿದ್ದು ಒಂದೇ ಪದ, ಪದಾರ್ಥ ಅಂತ. ಯಾವುದ್ರ ಜ್ಞಾನ ಬಂತು? ಎದುರುಗಡೆ ಇರತಕ್ಕಂಥ ವಸ್ತುಗಳ ಜ್ಞಾನ ಮಾತ್ರವಾ? ಇಲ್ಲ, ಪದಾರ್ಥ ಶಬ್ದದಿಂದ ಎಲ್ಲ ಪದಾರ್ಥಗಳ ಜ್ಞಾನವೂ ಬಂತು ಅಲ್ವಾ? ಹಾಗಾದರೆ ಸಕಲ ಪದಾರ್ಥ ವಿಷಯಕ ಜ್ಞಾನ ಪದಾರ್ಥ ಶಬ್ದದಿಂದ ಬಂತು. ಹಾಗೆ ಜ್ಞಾನ ಶಬ್ದದಿಂದ ಯಾವುದ್ರ ಜ್ಞಾನ ಬರುತ್ತೆ? ಜ್ಞಾನ ಮಾತ್ರ ವಿಷಯಕ ಜ್ಞಾನ ಬರ್ತಾ ಇದೆ ಅಂತ ಅರ್ಥ. ಜ್ಞಾನ ಅಂದರೆ ಎಲ್ಲ ಜ್ಞಾನ, ನಮ್ಮ ಜ್ಞಾನ, ನಿಮ್ಮ ಜ್ಞಾನ, ಪಶುಗಳ ಜ್ಞಾನ, ಹಕ್ಕಿಗಳ ಜ್ಞಾನ, ಮುಕ್ತರಾದರ ಜ್ಞಾನ, ಅಂಧನ್ ತಮಸ್ಸಲ್ಲಿರ್ತಕ್ಕಂಥವರ ಜ್ಞಾನ, ಎಲ್ಲ ಜ್ಞಾನವೂ ಜ್ಞಾನ ಶಬ್ದದಿಂದ ವಾಚ್ಯವಾಗಿದೆ. ಅಂದರೆ ಜ್ಞಾನ ಮಾತ್ರ ವಿಷಯಕ ಜ್ಞಾನ ಎಂಬತಕ್ಕಂಥದ್ದು ಜ್ಞಾನ ಶಬ್ದದಿಂದ ಬರ್ತಾ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಮಾತ್ರ ವಿಷಯಕ ಜ್ಞಾನ ಜನಕತ್ವ ನಿಯಮೇನ ತಜ್ಜನ್ಯ ಜ್ಞಾನ ಜ್ಞಾನರೂಪ ಸ್ವವಿಷಯತ್ವಸ್ಯಾಪಿ ಸರ್ವೈ ಅಂಗೀಕೃತತ್ವಾತ್. ಹಾಗಾದರೆ ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಏನು ಜ್ಞಾನ ಬರ್ತಾ ಇದೆಯಲ್ಲ, ಆ ಜ್ಞಾನವು ಈ ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಬಂದ ಜ್ಞಾನಕ್ಕೆ ವಿಷಯ ಹೌದೋ ಅಲ್ವೋ? ಜ್ಞಾನ ಎಂಬತಕ್ಕಂತಹ ಶಬ್ದದಿಂದ ಬಂದಂಥ ಒಂದು ಜ್ಞಾನ, ಈ ಜ್ಞಾನದಿಂದ ಬಂದಂಥ ಜ್ಞಾನಕ್ಕೆ ವಿಷಯ ಹೌದೋ ಅಲ್ವೋ? ಹಾಗೇ ಇದೆ. ಆದ್ದರಿಂದ ತಜ್ಜನ್ಯ ಜ್ಞಾನ ಜ್ಞಾನರೂಪ ಸ್ವವಿಷಯತ್ವಸ್ಯಾಪಿ, ಆ ಜ್ಞಾನ ಎಂಬತಕ್ಕಂತಹ ಶಬ್ದದಿಂದ ಜನ್ಯವಾಗಿರ್ತಕ್ಕಂತಹ ಜ್ಞಾನ ಎಂಬತಕ್ಕಂತಹ ಜ್ಞಾನವೇ ಜ್ಞಾನ ಶಬ್ದದಿಂದ ಬಂದಿರತಕ್ಕಂತಹ ಜ್ಞಾನ. ಜ್ಞಾನ ಶಬ್ದದಿಂದ ಏನು ಜ್ಞಾನ ಬಂತು? ಜ್ಞಾನ ಬಂದಿರೋದು. ಅಂದರೆ ಜ್ಞಾನ ರೂಪ ಸ್ವವಿಷಯ, ಜ್ಞಾನ ಎಂಬತಕ್ಕಂಥದ್ದನ್ನು ಕೂಡ ವಿಷಯೀಕರಿಸ್ತಾ ಇದೆ. ಆದ್ದರಿಂದ ಇದನ್ನು ಸರ್ವೈ ಅಂಗೀಕೃತತ್ವ, ಎಲ್ಲರೂ ಒಪ್ಪಿದ್ದಾರೆ. ಅದರಿಂದ ಏನಾಯಿತು? ಜ್ಞಾನ ಎಂಬತಕ್ಕಂಥದ್ದು ಕರ್ಮ, ಜ್ಞಾನ ಎಂಬತಕ್ಕಂಥದ್ದು ಕ್ರಿಯಾ ಮತ್ತು ಕರ್ಮಕ್ಕೆ ಐಕ್ಯ ಇದೆ ಅಂತ ಹೇಳಿದಂತೆ ಆಯಿತು. ಜ್ಞಾನ ಶಬ್ದದಿಂದ ಬಂದಿರುವಂತಹ ಜ್ಞಾನ. ಜ್ಞಾನಾನ್ ಶಬ್ದ ಪ್ರಯೋಗ ಮಾಡಿದೆ. ಜ್ಞಾನಾನ್ ಶಬ್ದ ಹೇಳಿದಾಗ ನಿಮಗೇನು ಬಂತು? ಏನು ಅರ್ಥ ಆಯಿತು? ಜ್ಞಾನ ಅಂತ ಅರ್ಥ ಆಯ್ತು ತಾನೆ? ಅದೇ ಜ್ಞಾನ ಶಬ್ದದಿಂದ ಬಂದುವಂಥ ಜ್ಞಾನ. ಹಾಂ, ಈ ಜ್ಞಾನ ಶಬ್ದ ಬಂದಿರತಕ್ಕಂಥ ಜ್ಞಾನ, ಈ ಜ್ಞಾನ ಅಂತ ಹೇಳ್ತೇವಲ್ಲ, ಅದಕ್ಕೆ ವಿಷಯ ಹೌದಾ ಅಲ್ವೋ? ಜ್ಞಾನ ಶಬ್ದದಿಂದ ಬಂದಂಥ ಜ್ಞಾನವೂ ಕೂಡ ಜ್ಞಾನ ಶಬ್ದದ ಅರ್ಥ ಹೌದಾ ಅಲ್ವೋ? ಹೌದು. ಜ್ಞಾನ ಅಂತಂದರೆ ನೀವು ಜ್ಞಾನ ಶಬ್ದದಿಂದ ಬರ್ತಕ್ಕಂಥ ಜ್ಞಾನವನ್ನು ಬಿಟ್ಟು ಉಳಿದೆಲ್ಲ ಜ್ಞಾನ ಅಂತ ಹೇಳ್ತೀರಾ? ಘಟ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಏನು ಬಂತು?
ಘಟದ ಜ್ಞಾನ ಬಂತು. ಜ್ಞಾನ ಅಂತ ಶಬ್ದ ಪ್ರಯೋಗ ಮಾಡಿಗೆ ಏನು ಜ್ಞಾನ ಬಂತು? ಜ್ಞಾನದ ಜ್ಞಾನ ಬಂತು ಅಲ್ವಾ? ಹಾಗಾದರೆ ಈ ಜ್ಞಾನದ ಜ್ಞಾನಕ್ಕೆ ಈ ಜ್ಞಾನ ವಿಷಯ ಹೌದೋ ಅಲ್ವೋ? ವಿಷಯ ತಾನೇ. ಹಾಗಾದರೆ ಇಲ್ಲಿ ಕ್ರಿಯಾ ಯಾವುದು? ಜ್ಞಾನ. ವಿಷಯ ಯಾವುದು? ಜ್ಞಾನ. ಅಂದರೆ ತಾನೇ ವಿಷಯ, ತಾನೇ ಕರ್ತೃ, ತಾನೇ ಕ್ರಿಯಾ, ತಾನೇ ಕ್ರಿಯಾ, ತಾನೇ ಕರ್ಮ. ಸರ್ವೈಹಿ ಇದೆ. ಎಲ್ಲರೂ ಒಪ್ಪಿದ್ದಾರೆ. ಜ್ಞಾನ ಎಂತಕ್ಕಂಥ ಶಬ್ದದಿಂದ ಬರತಕ್ಕಂಥ ಜ್ಞಾನಕ್ಕೆ ಜ್ಞಾನ ಶಬ್ದದಿಂದ ಬಂದಂಥ ಜ್ಞಾನವೂ ಕೂಡ ವಿಷಯ ಆಗಿದೆ ಅಂತ ಒಪ್ಪಿದ್ದಾರೆ. ಎಲ್ಲರೂ ಹಾಗೆ ಹೇಳಲೇಬೇಕು. ಬಹುಪುಂಸಹಾಯೇಪಿ ಕ್ಲೀಬಸ್ಯ ಪುಂಸ್ತ್ವ ಅದರ್ಶನಾತ್ ಸ್ವ ಅವಿಷಯ ಬಹುಸಹಾಯೇ ಏಕಾಂಶೇನ ಸ್ವವಿಷ್ಯತ್ವಂ ಇತ್ಯಪಿ ರಿಕ್ತಂ ವಚಃ. ಎಲ್ಲಿಯಾದರೂ ನಪುಂಸಕನಾದವನಿಗೆ ಅನೇಕ ಪುರುಷರ ಸಹಕಾರ ಇದೆ, ಅವನಿಗೆ ಸಹಾಯ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಪುಂಸ್ತ್ವ ಬರುತ್ತಾ? ಒಬ್ಬ ನಪುಂಸಕನಾದಂತಹ ವ್ಯಕ್ತಿಗೆ ಅನೇಕ ವ್ಯಕ್ತಿಗಳ ಸಹಕಾರ ಇದೆ ಎಂದ ಮಾತ್ರಕ್ಕೆ ಅವನಲ್ಲಿ ಏನಾದರೂ ಪುಂಸ್ತ್ವ ಬರುತ್ತಾ? ಇಲ್ಲ. ಹಾಗೆ ಇಲ್ಲಿ ಜ್ಞಾನ ಎಂತಕ್ಕಂಥ ಶಬ್ದ ಅದು ಎಲ್ಲವನ್ನೂ ವಿಷೀಕರಿಸ್ತಾ ಇದೆ. ಆದ್ದರಿಂದಾಗಿ ತನ್ನನ್ನು ಅದು ವಿಷಯೀಕರಿಸುತ್ತೆ ಅಂತಂದರೆ, ತನಗೆ ಸ್ವವಿಷೇಕತ್ವ ಇಲ್ಲ ಅಂತಾದರೆ ಎಲ್ಲವನ್ನೂ ವಿಷಯೀಕರಿಸುತ್ತೆ ಅಂತಂದ ಮಾತ್ರಕ್ಕೆ ಸ್ವವಿಷೇಕತ್ವ ಬರಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ನಪುಂಸಕನಾದವನಿಗೆ ಅನೇಕ ವ್ಯಕ್ತಿಗಳ ಸಹಾಯ ಇದೆ ಅಂತಂದ ಮಾತ್ರಕ್ಕೆ ಅವನಲ್ಲಿ ಪುರುಷತ್ವ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ಎಲ್ಲವೂ ವಿಷಯ ಆಗಿದೆ ಎಂದ ಮಾತ್ರಕ್ಕೆ ಸ್ವವಿಷೇಕತ್ವ ಬರಲಿಕ್ಕೆ ಸಾಧ್ಯ. ಯಾವುದು ಸ್ವವಿಷೇಕತ್ವ ಇಲ್ಲ ಅಂತಾದಾಗ ಎಲ್ಲವೂ ವಿಷಯ ಆಗಿದೆ ಎಂದ ಮಾತ್ರಕ್ಕೆ ಸ್ವವಿಷೇಕತ್ವ ಬರುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಎಲ್ಲವೂ ವಿಷಯ ಆಗಿದೆ, ಆದ್ದರಿಂದ ಜ್ಞಾನವೂ ವಿಷಯ ಆಯಿತು ಅಂತ ಹೇಳ್ತೇವೆ ಅಂತಂದರೆ ಅದು ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ರಿಕ್ತಂ ವಚಃ, ಇದು ಸರಿಯಾದಂಥ ಉತ್ತರ ಅಲ್ಲ. ಅದಕ್ಕೆ ಅದು ಸ್ವವಿಷೇಕತ್ವ ಇದ್ರೇ ಬರೋದು. ಎಲ್ಲ ವಿಷಯ ಆಗಿದೆ ಅಂತ ಮಾತ್ರಕ್ಕೆ ಇರದೇ ಇರತಕ್ಕಂಥದ್ದು ಬರಲ್ಲ, ಇರತಕ್ಕಂಥದ್ದೇ ಬರೋದು. ಅದಕ್ಕೆ ಹೇಳಿದ್ದು ಅನೇಕರು ಸಹಾಯ ಮಾಡಿದಾರಿಂದ ಮಾತ್ರಕ್ಕೆ ನಪುಂಸನಿಗೆ ಪುರುಷತ್ವ ಬರುತ್ತಾ? ಹಾಗಾದರೆ ಎಲ್ಲ ವಿಷಯ ಆಗಿದೆ ಅಂತಂದರೆ ತನ್ನಲ್ಲಿ ಸ್ವವಿಷೇಕತ್ವ ಇಲ್ಲ ಅಂತಾದರೆ ಸ್ವವಿಷೇಕತ್ವ ಬರೋದು ಹೇಗೆ? ಸ್ವವಿಷೇಕತ್ವ ಇದ್ರೇ ಬರೋದು. ಇಲ್ಲ, ಎಲ್ಲವೂ ವಿಷಯವಾಗಿದೆ ಅಂತ ಮಾತ್ರಕ್ಕೆ ಸ್ವವಿಷೇಕತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲವೂ ವಿಷಯ ಆಗಿದೆ, ಎಲ್ಲವೂ ವಿಷಯ ಆಗಿದೆ ಅಂದ್ರೆ ಸ್ವವಿಷೇಕತ್ವ ಬರಬೇಕು. ಅದಕ್ಕೆ ನಾವು ಪ್ರಶ್ನೆ ಮಾಡೋದು, ಸ್ವವಿಷೇಕತ್ವ ಇದ್ರೇ ಸ್ವವಿಷೇಕತ್ವ ಬರುತ್ತಷ್ಟೇ ಹೊರತು ಎಲ್ಲವೂ ವಿಷಯವಾಗಿದೆ ಅಂತ ಮಾತ್ರಕ್ಕೆ ಸ್ವವಿಷೇಕತ್ವ ಬರಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿತ್ತು. ಒಬ್ಬ ನಪುಂಸಕ ಇದ್ದಾನೆ, ಅವನೇನು ನಪುಂಸಕ, ಅವನಿಗೆ 100 ಜನ ಸಹಾಯಕರಿದ್ದಾರೆ ಅಂದ ಮಾತ್ರಕ್ಕೆ ಅವನಿಗೆ ಪುರುಷತ್ವ ಬರುತ್ತಾ? ಇಲ್ಲದೇ ಇರತಕ್ಕಂಥದ್ದು ಅನೇಕ ಸಹಾಯ ಇದ್ದರೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನೋಡಿ, ನನ್ನಲ್ಲಿ ಸ್ವಲ್ಪ ಎತ್ತುವಂಥ ಸಾಮರ್ಥ್ಯ ಇದೆ ಅಂತಾದರೆ ಉಳಿದವರೆಲ್ಲ ಸೇರಿಕೊಂಡು ಎತ್ತಬಹುದು. ಉಳಿದವರಲ್ಲಿಯೂ ಎತ್ತುವಂಥ ಸಾಮರ್ಥ್ಯ ಇಲ್ಲ, ನನ್ನಲ್ಲೂ ಎತ್ತುವಂಥ ಸಾಮರ್ಥ್ಯ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಇದನ್ನು ಎತ್ತಲಿಕ್ಕಾಗುತ್ತಾ? ಹಾಗಾದರೆ ಒಬ್ಬ ಇದ್ದರೆ, ಸಾಮರ್ಥ್ಯ ಇದ್ರೇ ಅದರ ಉದ್ಧಾರಣೆ ಎಂಬತಕ್ಕಂಥದ್ದು ಆಗುತ್ತೆ. ಹಾಗೆ ಸ್ವವಿಷೇಕತ್ವ ಎಂಬತಕ್ಕಂಥದ್ದು ಇದ್ರೇ ಆವಾಗ ಎಲ್ಲವೂ ವಿಷಯ ಆದ್ದರಿಂದ ತಾನೂ ವಿಷಯ ಅಂತ ಹೇಳ್ಬೋದು. ಸ್ವವಿಷೇಕತ್ವ ಇಲ್ಲ ಅಂತಾದರೆ ಉಳಿದಿದ್ದೆಲ್ಲವೂ ವಿಷಯ ಆಗಿದೆ ಎಂದ ಮಾತ್ರಕ್ಕೆ ಸ್ವವಿಷೇಕತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹುಪುಂಸಹಾಯೇಪಿ ಕ್ಲೀಬಸ್ಯ ಪುಂಸ್ತ್ವ ಅದರ್ಶನಾತ್. ನಪುಂಸಕನಿಗೆ ಕ್ಲೀಬಸ್ಯ, ನಪುಂಸಕನಿಗೆ ಪುಂಸ್ತ್ವ ಅದರ್ಶನಾತ್. ಹಾಗೆ ಸ್ವ ಅವಿಷಯ ಬಹುಸಹಾಯ, ಸ್ವವಿಷಯ ಅಲ್ಲದೇ ಇರತಕ್ಕಂಥ ಅನೇಕದರ ಸಹಾಯ ಇದೆ ಅಂತಾದರೆ ಆವಾಗ ಏಕಾಂಶೇನ ಸ್ವವಿಷಯತ್ವ, ಅದಕ್ಕೆ ಸ್ವವಿಷಯತ್ವ ಬರುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಅಭಿಧಾ ದೃಷ್ಟಾಂತೆ ಕುಚೋದ್ಯ ಅನವಕಾಶಾಚ್ಚ ಅಂತ. ಹಾಗೆ ಹಿಂದೆ ಹೇಳಿದ್ರಲ್ಲ, ಅಭಿಧಾ ಎಂಬತಕ್ಕಂತಹ ದೃಷ್ಟಾಂತದಲ್ಲಿ
ಏನಾಗಿದೆ? ಅಭಿಧ ಎಂಬತಕ್ಕಂಥ ಶಬ್ದ ಅಭಿಧ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದೆ. ಅಂದರೆ ಅಭಿಧ ಎಂಬತಕ್ಕಂಥದ್ದಕ್ಕೆ ಅಭಿಧೇಯತ್ವ ಇರೋದರಿಂದ ಅದು ಎಲ್ಲ ಅಭಿಧ ಎಂಬತಕ್ಕಂಥದ್ದನ್ನು ಹೇಳ್ತು. ಒಂದು ವೇಳೆ ಅಭಿಧ ಎಂಬತಕ್ಕಂಥದ್ದಕ್ಕೆ ಅಭಿಧೇಯತ್ವ ಎಂಬತಕ್ಕಂಥ ಅರ್ಥ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಅಭಿಧ ಎಂಬತಕ್ಕಂಥದ್ದು ಎಲ್ಲ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಅವೇದ್ಯತ್ವೇ ಸತಿ ಅಪರೋಕ್ಷ ವ್ಯವಹಾರ ಯೋಗ್ಯತ್ವಂ ಸ್ವಪ್ರಕಾಶತ್ವಮಿತಿ ವದತಾಪಿ ಜ್ಞಾನೇ ಸ್ವವಿಷಯತ್ವಮೇವ ವಕ್ತವ್ಯಂ. ಅವ್ರ ಮತ ಪ್ರಕಾರ ಸ್ವಪ್ರಕಾಶತ್ವ ಅಂದರೆ ಏನು? ಯಾವುದು ಅವೇದ್ಯವಾಗಿದೆಯೋ, ವ್ಯವಹಾರಕ್ಕೆ ವಿಷಯವಾಗಿದೆಯೋ ಅದನ್ನು ಸ್ವಪ್ರಕಾಶ ಅಂತ ಕರೀತಾರೆ. ಇದು ಮಾಯಾವಾದಿಗಳ ಮತದಲ್ಲಿ. ಮಾಯಾವಾದಿಗಳ ಮತದಲ್ಲಿ ಸ್ವಪ್ರಕಾಶ ಅಂದರೆ ಏನರ್ಥ? ಯಾವುದು ಜ್ಞಾನಕ್ಕೆ ವಿಷಯ ಅಲ್ಲ, ಜ್ಞಾನಕ್ಕೆ ವಿಷಯ ಅಲ್ಲ ಆದರೆ ವ್ಯವಹಾರ ಮಾಡ್ತೇವೆ, ಜ್ಞಾನಕ್ಕೆ ವಿಷಯ ಅಲ್ಲ ವ್ಯವಹಾರ ಮಾಡ್ತೇವೆ, ಇದನ್ನೇ ಸ್ವಪ್ರಕಾಶ ಅಂತ ಹೇಳ್ತಾರೆ. ಅವೇದ್ಯತ್ವೇ ಸತಿ, ಜ್ಞಾನಕ್ಕೆ ವಿಷಯ ಅಲ್ಲ ಅವೇದ್ಯತ್ವ. ವೇದ್ಯತ್ವ ನಾಮ ಜ್ಞಾನ ವಿಷಯತ್ವ, ಅವೇದ್ಯತ್ವ ನಾಮ ಜ್ಞಾನ ಅವಿಷಯತ್ವ. ಜ್ಞಾನಕ್ಕೆ ವಿಷಯ ಅಲ್ಲ ಆದರೆ ಅಪರೋಕ್ಷ ವ್ಯವಹಾರ ಯೋಗ್ಯತ್ವ. ಇದನ್ನು ಇದು ಅಂತ ವ್ಯವಹಾರ ಮಾಡ್ತೇವೆ, ಇದು ಅಂತ ಅಪರೋಕ್ಷತೆಯ ವ್ಯವಹಾರ ಮಾಡ್ತೇವೆ. ಇದನ್ನೇ ಸ್ವಪ್ರಕಾಶತ್ವಂ ಅಂತ ವದತ ಅವ್ರು ಹೇಳ್ತಾರೆ. ಆದರೂ ಕೂಡ ಜ್ಞಾನೇ ಸ್ವವಿಷಯತ್ವಮೇವ ವಕ್ತವ್ಯಂ. ಆ ಜ್ಞಾನದಲ್ಲಿ ಏನು ಹೇಳಬೇಕು? ತಾನು ವಿಷಯ ಎಂಬುದಾಗಿ ಹೇಳಲೇಬೇಕು. ಅಹಂ ಜ್ಞಾನ ಬಂತು. ಅಹಂ ಜ್ಞಾನಕ್ಕೆ ಬಂದಾಗ ಯಾವುದು ವಿಷಯ? ಅಹಂ ಅಂತ ಜ್ಞಾನಕ್ಕೆ ಯಾವುದು ವಿಷಯ? ಅಹಂ ಎಂಬತಕ್ಕಂಥದ್ದೇ ವಿಷಯ ಅಂತ ಹೇಳಲೇಬೇಕು ಅಲ್ವಾ? ಅಹಂ ಎಂಬತಕ್ಕಂಥ ಜ್ಞಾನ ಬಂದಾಗ ನಿರ್ವಿಷಯ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ, ನಿರ್ವಿಷಯ ಜ್ಞಾನ ಇಲ್ಲವೇ ಇಲ್ಲ. ಹಾಗಾದರೆ ಈ ಜ್ಞಾನಕ್ಕೆ ಯಾವುದು ವಿಷಯ? ಅಹಂ ಎಂಬತಕ್ಕಂಥದ್ದು ವಿಷಯ ಅಂತ ಹೇಳಲೇಬೇಕು. ಜ್ಞಾನದಲ್ಲಿ ಸ್ವವಿಷಯತ್ವವನ್ನು ಹೇಳಲೇಬೇಕು. ತಥಾಚ ಸರ್ವತ್ರ ಸ್ವವಿಷಯತ್ವಮೇವ ಸ್ವಪ್ರಕಾಶತ್ವಂ ಅನನುಗಮ ಪರಿಹಾರಾಯ ತ್ವಯಾಪಿ ವಕ್ತವ್ಯಂ ಇತ್ಯಾಶಯೇನ ಆಹ. ಅದರಿಂದ ಸ್ವಪ್ರಕಾಶತ್ವಂ ನಾವ ಅವೇದ್ಯತ್ವೇ ಸತಿ ಅಪರೋಕ್ಷ ವ್ಯವಹಾರ ಯೋಗ್ಯತ್ವಂ ಅಂತಲ್ಲ. ಈಗ ಈ ಆತ್ಮ ಇದಾನಲ್ಲ, ಆತ್ಮನನ್ನು ವ್ಯವಹಾರ ಮಾಡ್ತೇವೆ. ಅವ್ರ ಮತ ಪ್ರಕಾರ ಆತ್ಮನಲ್ಲಿ ಏನಿಲ್ಲ? ಜ್ಞಾನ ವಿಷಯತ್ವ ಇಲ್ಲ. ಯಾಕಿಲ್ಲ? ಕರ್ತಕರ್ಮ ಭಾವ ವಿರೋಧ ಬರುತ್ತೆ. ಆತ್ಮ ಜ್ಞಾನಕ್ಕೆ ವಿಷಯನಲ್ಲ. ಆತ್ಮನನ್ನು ಜ್ಞಾನಕ್ಕೆ ವಿಷಯ ಅಂತ ಹೇಳಿದ್ರೆ ಏನಾಗುತ್ತೆ? ಅವ್ರ ಮತ ಪ್ರಕಾರ ಕರ್ತಕರ್ಮ ಭಾವ ವಿರೋಧ ಬರುತ್ತೆ. ಅಂದರೆ ಆತ್ಮ ಏನಾಗಿದ್ದಾನೆ? ಅವೇದ್ಯನಾಗಿದ್ದಾನೆ. ಆತ್ಮನ ವ್ಯವಹಾರ ಮಾಡ್ತೇವೆ ಇಲ್ಲೋ? ಅಂದರೆ ವ್ಯವಹಾರ ವಿಷಯತ್ವ ಇದೆ, ಅಪರೋಕ್ಷತೆಯ ವ್ಯವಹಾರ ವಿಷಯತ್ವ ಇದೆ, ಆದರೆ ವೇದ್ಯತ್ವ ಇಲ್ಲ. ಇದನ್ನು ಸ್ವಪ್ರಕಾಶತ್ವ ಅಂತ ಹೇಳ್ತಾರೆ. ಹಾಗಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಸ್ವಪ್ರಕಾಶತ್ವಂ ನಾಮ ಸ್ವವಿಷಯತ್ವಮೇವ ಸ್ವಪ್ರಕಾಶತ್ವ. ತನ್ನ ಜ್ಞಾನಕ್ಕೆ ತಾನು ಯಾವುದು ವಿಷಯವಾಗಿದೆಯೋ ಅದೇ ಸ್ವಪ್ರಕಾಶಕ. ದೀಪ ಸ್ವಪ್ರಕಾಶ ಏನರ್ಥ? ದೀಪ ತನ್ನನ್ನು ತಾನು ತೋರಿಸುತ್ತೆ. ಅದರಿಂದ ನಮಗೆ ಉಳಿದ ವಸ್ತುಗಳನ್ನ ನೋಡಲಿಕ್ಕೆ ದೀಪ ಬೇಕು, ದೀಪವನ್ನು ನೋಡಲಿಕ್ಕೆ ದೀಪ ಸಾಕು. ಅಂದರೆ ದೀಪ ಸ್ವಪ್ರಕಾಶ. ಘಟಪಟಾದಿಗಳು ಸ್ವಪ್ರಕಾಶ ಅಲ್ಲ. ಯಾಕಲ್ಲ? ಕತ್ತಲೆಯಲ್ಲಿ ಘಟ ಇದ್ದರೆ ಘಟ ಕಾಣಲ್ಲ, ಅಂದರೆ ಸ್ವಪ್ರಕಾಶ ಅಲ್ಲ. ಕತ್ತಲೆಯಲ್ಲಿ ದೀಪ ಇದ್ದರೆ, ಕತ್ತಲೆಯಲ್ಲಿ ದೀಪ ಇದ್ದರೆ ಹೇಗೆ ಕತ್ತಲೆಯಲ್ಲಿ ಘಟ ಇದ್ದರೆ ಘಟವನ್ನು ತೋರಿಸ್ಲಿಕ್ಕೆ ಇನ್ನೊಂದು ದೀಪ ಬೇಕೋ ಹಾಗೆ ಘಟಕ್ಕಿಂತ ಬೇರೆಯಾದ ದೀಪ ಬೇಕೋ ಹಾಗೆ ಕತ್ತಲೆಯಲ್ಲಿ ದೀಪ ಇದೆ ಅಂದರೆ ದೀಪನ ತೋರಿಸ್ಲಿಕ್ಕೆ ಇನ್ನೊಂದು ದೀಪ ಬೇಕಾ? ಇಲ್ಲ. ಹಾಗಾದರೆ ದೀಪ ತನ್ನನ್ನು ತೋರಿಸುತ್ತೆ, ಅಂದರೆ ಸ್ವಪ್ರಕಾಶತ್ವ ದೀಪದಲ್ಲಿದೆ. ಹಾಗೆ ಸ್ವಪ್ರಕಾಶತ್ವಂ ನಾಮ ಸ್ವವಿಷಯ ಪ್ರಕಾಶತ್ವಂ. ತನ್ನನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಇದೆಯಲ್ಲ, ಇದನ್ನೇ ಸ್ವಪ್ರಕಾಶ ಅಂತ ಹೇಳಬೇಕು. ಅವೇದ್ಯತ್ವೇ ಸತಿ ಅಪರೋಕ್ಷ ವ್ಯವಹಾರ ಯೋಗ್ಯತ್ವಂ ಸ್ವಪ್ರಕಾಶತ್ವ ಅಂತಕ್ಕಂಥದ್ದು ಲಕ್ಷಣ ಸರಿಯಲ್ಲ. ಏನು? ಅಹಂ ಅಂತ ಇದೆಯಲ್ಲ, ಇದು ಜ್ಞಾನರೂಪ. ಅಹಂ ಎಂಬತಕ್ಕಂಥದ್ದು ಇದು ಜ್ಞಾನರೂಪ. ಅಂದರೆ ಯಾವುದು ಜ್ಞಾನರೂಪವೋ ಅದು ತಾನಾಗೇ ಅಭಿವ್ಯಕ್ತ ಆಗುತ್ತೆ, ಅದರ ಜ್ಞಾನ ಬೇಕಾಗಿಲ್ಲ. ಅವ್ರು ಹೇಳೋದು ಯಾವುದು ಜ್ಞಾನರೂಪವೋ ಅದು ತಾನಾಗಿಯೇ ಪ್ರಕಾಶಿಸುತ್ತೆ, ಅದರ ಜ್ಞಾನ ಬೇಕಾಗಿಲ್ಲ. ಆದ್ದರಿಂದ ಸ್ವ ಅವೇದ್ಯ, ಅದು ಅವೇದ್ಯ ಮತ್ತು ವ್ಯವಹಾರವನ್ನು ಮಾಡಲಿಕ್ಕಾಗತ್ತೆ ಅಂತ. ಅದೇ ಸ್ವಪ್ರಕಾಶ. ಈಗ ಆತ್ಮಜ್ಞಾನರೂಪಿ, ಆತ್ಮಜ್ಞಾನರೂಪಿ ಆದ್ದರಿಂದಾಗಿ ಆತ್ಮ ಅಂತ ವ್ಯವಹಾರ ಮಾಡಲಿಕ್ಕೆ ಜ್ಞಾನ ಬೇಕಾಗಿಲ್ಲ.
ಆತ್ಮಜ್ಞಾನರೂಪಿ ಆದ್ದರಿಂದ ಆತ್ಮ ಅಂತ ಅಪರೋಕ್ಷಿತ ವ್ಯವಹಾರ ಮಾಡ್ಬೋದು. ಆತ್ಮನಲ್ಲಿ ಕರ್ಮತ್ವ ಇಲ್ಲ, ಆತ್ಮನ ಜ್ಞಾನ ಬೇಕಾಗಿಲ್ಲ. ಆತ್ಮನ ಜ್ಞಾನ ಇಲ್ಲ ಅಂದರೂ ಕೂಡ ಅಹಂ ಅಂತ ವ್ಯವಹಾರ ಮಾಡಲಿಕ್ಕೆ ಬರುತ್ತೆ. ಇದೇ ಸ್ವಪ್ರಕಾಶತ್ವ ಅಂತ ಅವ್ರು ಹೇಳ್ತಾರೆ. ಹಾಂ, ಆದರೆ ದೀಪಕ್ಕೆ ದೀಪ ವಿಷಯ ಹೌದೋ ಅಲ್ವೋ? ಹಾಂ, ಅವರು ಅದನ್ನೇ ಹೇಳೋದಿಲ್ಲ, ಅದೇ ಅಲ್ಲ, ಸರಿ ಅಲ್ಲ ಅಂತ ನಾವು ಹೇಳ್ತಾ ಇರೋದು. ಸ್ವಪ್ರಕಾಶತ್ವ ಅಂತಂದರೆ ಇಲ್ಲ. ಸ್ವಪ್ರಕಾಶ ಅಂದ್ರೇನು? ಸ್ವಪ್ರಕಾಶ ಅಂತಂದರೆ ವ್ಯವಹಾರ ಮಾಡಲಿಕ್ಕಾಗುತ್ತೆ, ಜ್ಞಾನ ಬೇಕಾಗಿಲ್ಲ ಅನ್ನೋದೇ ಅರ್ಥ. ಇನ್ನೊಂದು ಜ್ಞಾನ ಬೇಕಾಗಿಲ್ಲ, ಅದರ ಜ್ಞಾನ ಬೇಕಾಗಿಲ್ಲ, ಅದರ ಜ್ಞಾನ ಬೇಕಾಗಿಲ್ಲ. ಯಾಕಂದ್ರೆ ಜ್ಞಾನ ರೂಪವೇ ಹೌದು. ಆದರೆ ದೀಪ ತನ್ನನ್ನು ತೋರಿಸುತ್ತೆ, ಅಂದರೆ ದೀಪಕ್ಕೆ ತಾನೂ ವಿಷಯ. ದೀಪ ಅನ್ನೋದನ್ನು ತೋರಿಸುತ್ತೆ. ಅವರು ಒಪ್ಪಲ್ಲ, ನಾವು ಹೇಳ್ತೇವೆ ಅದು ಹೌದು ಅಂತ. ದೀಪ ಅನ್ನೋದನ್ನು ಹೇಗೆ ತೋರಿಸುತ್ತೋ ಹಾಗೆ ಆತ್ಮಜ್ಞಾನ ಆತ್ಮ ಅನ್ನೋದನ್ನು ಕೂಡ ಅದು ತಿಳಿಸ್ಕೊಡುತ್ತೆ ಅಂತಲೇ ನಾವು ಹೇಳೋದು. ಅದಕ್ಕೆ ಸ್ವವಿಷಯ ಪ್ರಕಾಶತ್ವಮೇವ ಸ್ವಪ್ರಕಾಶತ್ವಂ ಅಂತ ಹೇಳ್ಬೋದು. ಅದು ಹೇಳಲೇಬೇಕಾಗಿದೆ. ಅಂದರೆ ಸ್ವವಿಷಯತ್ವಮೇವ ಸ್ವಪ್ರಕಾಶತ್ವ ಅನನುಗಮ ಪರಿಹಾರಾಯ ತ್ವಯಾಪಿ ವಕ್ತವ್ಯಂ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಸ್ವಪ್ರಕಾಶತ್ವ ಅಂದ್ರೇನು ಅಂತ ಒಂದೊಂದರಲ್ಲೂ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಹೇಳಬಾರ್ದು. ಅನನುಗಮ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಹೇಳಬಾರ್ದು. ಹಾಗಾದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಲ್ಲಿ ಹೇಳಬೇಕು. ಎಲ್ಲ ರೀತಿಯಲ್ಲಿ ಒಂದೇ ರೀತಿ ಅಂದರೆ ಏನು ಹೇಳಬೇಕು? ಸ್ವವಿಷಯ ಪ್ರಕಾಶತ್ವ ಸ್ವಪ್ರಕಾಶಂ. ವಿಷಯ ಪ್ರಕಾಶ ಅಂದರೆ ಜ್ಞಾನ, ಸ್ವವಿಷಯ ಜ್ಞಾನ, ಸ್ವವಿಷಯಕವಾದ ಜ್ಞಾನವನ್ನು ಉಂಟು ಮಾಡುತ್ತೆ ಯಾವುದೋ ಅದೇ ಸ್ವಪ್ರಕಾಶ ಅಂತ ಹೇಳಬೇಕು. ತನ್ನನ್ನು ವಿಷಯೀಕರಿಸುವಂತಹ ಜ್ಞಾನ ಅದೇ ಸ್ವಪ್ರಕಾಶ ಅಂತ ಅರ್ಥ. ಅವರು ಒಪ್ಪಲ್ಲ, ಅದೇ ಅವರು ಒಪ್ಪಲ್ಲ ಅಂತಲೇ ಖಂಡನೆ ಮಾಡ್ತಾ ಇರೋದು. ನಹೀತಿ ತಸ್ಯ ಜ್ಞಾನಪದಜನ್ಯ ಜ್ಞಾನಸ್ಯ ಅವೇದ್ಯಸ್ಯ ಬ್ರಹ್ಮವತ್ ಅವೇದ್ಯಸ್ಯೈವ ವ್ಯವಹಾರ ನಹಿ ಅಂತ. ಜ್ಞಾನಪದದಿಂದ ಬಂದಿರತಕ್ಕಂತಹ ಜ್ಞಾನ ಅದು ಅವೇದ್ಯಸ್ಯ ಬ್ರಹ್ಮವತ್ ಅವೇದ್ಯಸ್ಯೈವ, ಅದು ಬ್ರಹ್ಮನಂತೆ ಅವೇದ್ಯ ಅಂತ ಆಗಿಬಿಟ್ರೆ ಆವಾಗ ವ್ಯವಹಾರ ನಹಿ. ವ್ಯವಹಾರ ಎಂಬತಕ್ಕಂಥದ್ದು ಇಲ್ಲಿ ಅವೇದ್ಯ ಯಾವುದೋ ಅದಕ್ಕೆ ವ್ಯವಹಾರ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಕಿಂತು ಸ್ವವಿಷಯತ್ವಮೇವ ಅತ್ರ ಸ್ವಪ್ರಕಾಶತ್ವಂ ಇತಿ ತವಾಪಿ ಅಭಿಮತಂ ಇತಿ. ಆದ್ದರಿಂದ ಇಲ್ಲಿಗ ನೀವೇನು ಹೇಳಬೇಕು? ಸ್ವವಿಷಯ ಪ್ರಕಾಶ ಜ್ಞಾನಕ್ಕೆ ಅದು ಸ್ವವಿಷಯಕ ಪ್ರಕಾಶಕ, ಅವೇದ್ಯತ್ವೇ ಸತಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅಲ್ಲಿ ಸ್ವವಿಷಯ ಪ್ರಕಾಶತ್ವನೇ ಸ್ವಪ್ರಕಾಶತ್ವ ಅಂತ ಹೇಳಬೇಕು. ಬ್ರಹ್ಮನಲ್ಲೂ ಕೂಡ ಏನು ಹೇಳಬೇಕು? ಸ್ವವಿಷಯ ಪ್ರಕಾಶತ್ವ ಸ್ವಪ್ರಕಾಶತ್ವ ಅಂತಲೇ ಹೇಳಬೇಕು. ತತ್ರ ಸ್ವವಿಷಯತ್ವಂ ತತ್ ಸ್ವಪ್ರಕಾಶತ್ವಮಾಗತಂ ಜಡೇಪಿ ಕ್ವಚಿದೇವಂ ಚೇತ್ ಚೇತನೇಷು ಕುತೋ ನ ತತ್. ಹಾಗಾದರೆ ಜ್ಞಾನ ಜಡವಾದಂತಹ ಜ್ಞಾನದಲ್ಲಿಯೇ ಜ್ಞಾನ ವಿಷಯತ್ವ ಬಂತು, ಸ್ವವಿಷಯತ್ವ ಎಂಬತಕ್ಕಂಥದ್ದು ಬಂತು. ಹಾಗಾದರೆ ಜ್ಞಾನ ಜಡವಾದಂಥ ಜ್ಞಾನದಲ್ಲೇನೇ ಸ್ವವಿಷಯತ್ವ ಎಂಬತಕ್ಕಂಥದ್ದು ಬಂದಿದೆ. ಹಾಗಿರಬೇಕಾದ್ರೆ ಚೇತನನಲ್ಲಿ ಸ್ವವಿಷಯಕತ್ವ ಬರುತ್ತೆ ಅಂತ ಏನು ಹೇಳಬೇಕು? ಜಡವಾದಂತಹ ಜ್ಞಾನದಲ್ಲಿಯೇ ಹೀಗೆ ಹೇಳಿದಲ್ಲ, ಜ್ಞಾನ ಎಂಬತಕ್ಕಂಥ ಶಬ್ದದಿಂದ ಜ್ಞಾನ ಬಂದಾಗ ಆ ಜ್ಞಾನ ಶಬ್ದದಿಂದ ಬಂದಂಥ ಜ್ಞಾನವನ್ನು ಕೂಡ ಈ ಜ್ಞಾನ ಎಂಬತಕ್ಕಂಥ ಶಬ್ದ ವಿಷಯೀಕರಿಸ್ತಾ ಇದೆ. ಆದ್ದರಿಂದ ಜಡವಾಗಿರ್ತಕ್ಕಂತಹ ಜ್ಞಾನದಲ್ಲೂ ಕೂಡ ಸ್ವಪ್ರಕಾಶಕತ್ವ ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದು ಇದೆ. ಹಾಗಿರಬೇಕಾದರೆ ಆತ್ಮ ಚೇತನನಲ್ಲಿ ಸ್ವಪ್ರಕಾಶತ್ವ ಇದೆ ಅಂತ ಏನು ಹೇಳಬೇಕು ಅಂತ. ಸ್ವಪ್ರಕಾಶತ್ವ ಅಂದರೆ ಸ್ವವಿಷಯತ್ವ, ಜ್ಞಾನದಲ್ಲಿ ಸ್ವವಿಷಯತ್ವ ರೂಪವಾದಂಥ ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದು ಇದೆ ಅಂದಮೇಲೆ ಚೇತನದಲ್ಲಂತೂ ಕೂಡ ಒಪ್ಪಲೇಬೇಕು ಅಂತ. ತತ್ ಆದ್ದರಿಂದ ಅಂದರೆ ಜ್ಞಾನ ಶಬ್ದದಿಂದ ಬಂದಂತಹ ಜ್ಞಾನದಲ್ಲಿ ಜ್ಞಾನವೂ ವಿಷಯ ಆಗಿರೋದ್ರಿಂದ ತತ್ರ ಆ ಜ್ಞಾನದಲ್ಲಿ ಸ್ವವಿಷಯತ್ವ ರೂಪವಾದಂತಹ
ಸ್ವಪ್ರಕಾಶತ್ವಂ, ಸ್ವಪ್ರಕಾಶತ್ವವು ಆಗತಂ ಬಂತು. ಜಡೇಪಿ, ಜಡದಲ್ಲಿಯೂ ಕೂಡ ಕ್ವಚಿತ್ ಜ್ಞಾನದಲ್ಲಿ ಆಗಬೇಕಾದ್ರೆ ಏವಂ ಚೇತ್ ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದು ಸ್ವವಿಷಯತ್ವ ರೂಪವಾದ ಸ್ವಪ್ರಕಾಶತ್ವ ಇದೆ ಅಂತಾದರೆ ಚೇತನೇಶು, ಚೇತನನಾದಂತಹ ಆತ್ಮನಲ್ಲಿ ಕುತಃ ಏಕೆ ತತ್ ಸ್ವಪ್ರಕಾಶತ್ವವು ನ ಇಲ್ಲ, ಇದ್ದೇ ಇದೆ. ತತ್ ಜ್ಞಾನವು ಜ್ಞಾನಶಬ್ದದಿಂದ ಜ್ಞಾನಶಬ್ದವು ಜ್ಞಾನಶಬ್ದದಿಂದ ಬಂದಿರತಕ್ಕಂಥ ಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಆದ್ದರಿಂದ ತತ್ರ ಆ ಜ್ಞಾನದಲ್ಲಿ ಸ್ವವಿಷಯತ್ವಂ, ಸ್ವವಿಷಯತ್ವ ರೂಪವಾದಂತಹ ಸ್ವಪ್ರಕಾಶತ್ವಂ, ಸ್ವಪ್ರಕಾಶತ್ವವು ಆಗತಂ ಬಂತು. ಜಡೇಪಿ, ಜಡದಲ್ಲಿಯೂ ಕೂಡ ಕ್ವಚಿತ್ ಕೆಲವು ಕಡೆ, ಅರ್ಥಾತ್ ಈ ಜ್ಞಾನದಲ್ಲಿ ಏವಂ ಚೇತ್ ಸ್ವವಿಷಯತ್ವ ರೂಪವಾದ ಸ್ವಪ್ರಕಾಶತ್ವ ಇದೆ ಅಂತಾದರೆ ಚೇತನೇಶು, ಜ್ಞಾನರೂಪಿಯಾದಂಥ ಆತ್ಮನಲ್ಲಿ ತತ್ ಆ ಸ್ವಪ್ರಕಾಶತ್ವ ರೂಪವಾದಂತಹ ಸ್ವವಿಷಯತ್ವ ರೂಪವಾದಂತಹ ಸ್ವಪ್ರಕಾಶತ್ವವು ನ ಇಲ್ಲವೇನು, ಇದ್ದೇ ಇದೆ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತತ್ರ ಅಂದರೆ ಜ್ಞಾನೇ ಸ್ವವಿಷಯತ್ವಮೇವ ಸ್ವಪ್ರಕಾಶತ್ವಂ ಆಗತಂ, ಬಲಾದಾಗತಂ ಇತ್ಯರ್ಥ. ಜ್ಞಾನ ಶಬ್ದದಿಂದ ಬಂದಂಥ ಜ್ಞಾನಕ್ಕೆ ಜ್ಞಾನವೂ ವಿಷಯವಾಗಿರೋದ್ರಿಂದ ಜ್ಞಾನಕ್ಕೆ ಸ್ವವಿಷಯತ್ವ ಎಂಬತಕ್ಕಂಥದ್ದು ಬಂದೇ ಬಂತು ಅಂತ. ತತ್ ಸ್ವವಿಷಯತ್ವ ರೂಪ ಸ್ವಪ್ರಕಾಶತ್ವಂ ಜಡೇ ಆಕ್ರಾಂತೆ ಕ್ವಚಿತ್ ಜ್ಞಾನೇ. ಸ್ವವಿಷಯತ್ವ ರೂಪವಾದಂಥ ಸ್ವಪ್ರಕಾಶತ್ವ ಎಲ್ಲಿ ಬಂತು? ಜಡದಲ್ಲಿ ಬಂತು. ಅಂದರೆ ಜಡತ್ವವುಳ್ಳಂತಹ ಜ್ಞಾನದಲ್ಲಿ ಬಂತು. ಜ್ಞಾನ ಜಡ ಅದರಲ್ಲಿ ಬಂತು. ಹಾಗಿರಬೇಕಾದ್ರೆ ಚೇತನೇಶು ಕುತೋನ, ಚೇತನನಲ್ಲಿ ಸ್ವವಿಷಯತ್ವ ರೂಪವಾದ ಸ್ವಪ್ರಕಾಶತ್ವ ಯಾಕೆ ಬರಲ್ಲ? ಬಂದೇ ಬರುತ್ತೆ. ಯದಿ ಸ್ವಾವೇದ್ಯತಾ ಸ್ವ ಪ್ರಕಾಶತ್ವಮಿತಿ ಮನ್ಯಸೆ ತದಾ ವದಾಮಃ ಶಬ್ದಸ್ಯ ವಿರುದ್ಧಾರ್ಥಪರಿಗ್ರಹೇ ಕೋ ಹೇತುರಿತಿ ಯದ್ಯೇಕಸ್ಯ ಏವ ಕರ್ತೃತ್ವಕರ್ಮತೆ ವಿರುದ್ಧೇ ಇತಿ ಭೀತೋಸಿ ಶಬ್ದಾಯೋಗ್ಯಾರ್ಥಕಲ್ಪನಾತ್ ಕುತೋ ನಭಿಃ ಕಿಂಚ ಸಾ ಭೀಃ ಧಾವಂತಂ ತ್ವಾನುಧಾವತಿ. ಸ್ವ ಅವೇದ್ಯತಾ ಸ್ವಪ್ರಕಾಶತ್ವಂ ಇತಿ ಮನ್ಯಸೆ. ಅವ್ರ ಮತ ಪ್ರಕಾರ ಕಿನ್ನಾಮ ಸ್ವಪ್ರಕಾಶತ್ವಂ ಸ್ವ ಅವೇದ್ಯತ್ವಂ. ಆತ್ಮ ಇದಾನಲ್ಲ, ಅವರ ಆತ್ಮ ಸ್ವಪ್ರಕಾಶ, ಆತ್ಮನು ಸ್ವಪ್ರಕಾಶ. ಆತ್ಮ ಸ್ವಪ್ರಕಾಶ ಯಾಕೆ? ಜ್ಞಾನಕ್ಕೆ ಅವನ ವಿಷಯನಲ್ಲ. ಸ್ವ ಅವೇದ್ಯತ್ವ, ಆತ್ಮಜ್ಞಾನ ರೂಪ. ಜ್ಞಾನರೂಪಿಯಾದ ಆತ್ಮ ತನಗೆ ವಿಷಯನಲ್ಲ, ಆದ್ದರಿಂದ ಅವನು ಸ್ವಪ್ರಕಾಶ ಅಂತ ಈ ರೀತಿಯಲ್ಲಿ ಅವರ ಮತ ಪ್ರಕಾರ ಸ್ವ ಅವೇದ್ಯತ್ವಂ ಸ್ವಪ್ರಕಾಶತ್ವಂ ಎಂಬುದಾಗಿ ನೀನೇನಾದರೂ ಹೇಳ್ತೀಯ ಅಂತಾದರೆ ಅವಾಗ ತದಾ ವದಾಮಃ ಶಬ್ದಸ್ಯ ವಿರುದ್ಧಾರ್ಥ ಪರಿಗ್ರಹೇ ಕೋ ಹೇತು ಅಂತ. ನೋಡಿ, ಶಬ್ದ ಇರೋದು ಸ್ವಪ್ರಕಾಶ ಅಂತ. ಶಬ್ದದಿಂದ ಸ್ವಪ್ರಕಾಶ, ಶಬ್ದಕ್ಕರ್ಥ ಗೊತ್ತವ್ರೇನು ಹೇಳ್ತಾರೆ? ಸ್ವಪ್ರಕಾಶ, ತನ್ನ ಜ್ಞಾನ, ಸ್ವವಿಷಯಕ ಜ್ಞಾನ. ಘಟಜ್ಞಾನ ಅಂದರೆ ಏನರ್ಥ? ಘಟ ವಿಷಯಕ ಜ್ಞಾನ. ಪ್ರಕಾಶ ಅಂದರೆ ಜ್ಞಾನ ಅಂತ ಅರ್ಥ. ಸ್ವಜ್ಞಾನ ಅಂದರೆ ಏನರ್ಥ? ಸ್ವವಿಷಯಕ ಜ್ಞಾನ ಅಂದರೆ ಏನರ್ಥ? ಜ್ಞಾನಕ್ಕೆ ತಾನು ವಿಷಯ, ತಾನು ಜ್ಞಾನದಿಂದ ತಿಳಿಯಲ್ಪಡುವವನು. ಶಬ್ದದಿಂದ ಬರುವಂಥ ಅರ್ಥ ಸ್ವಪ್ರಕಾಶ ಅಂತಂದರೆ ಅವನು ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಅವರೇನು ಅರ್ಥ ಹೇಳ್ತಾರೆ? ವಿರುದ್ಧಾರ್ಥ ಪರಿಗ್ರಹೆ. ಶಬ್ದದಿಂದ ತಿಳಿದು ಬರುವಂಥ ಏನು ಅರ್ಥ ಇದೆಯೋ ಅದಕ್ಕಿಂತ ವಿರುದ್ಧವಾದ ಅರ್ಥವನ್ನು ಅವರು ಸ್ವಪ್ರಕಾಶ ಶಬ್ದಕ್ಕೆ ಹೇಳ್ತಾರೆ. ಏನು ಹೇಳ್ತಾರೆ? ಸ್ವ ಅವೇದ್ಯತ್ವ. ಅವ್ರ ಮತ ಪ್ರಕಾರ ಸ್ವಪ್ರಕಾಶತ್ವ ಏನು? ಸ್ವ ಅವೇದ್ಯತ್ವ. ಸ್ವಪ್ರಕಾಶ ಶಬ್ದದಿಂದ ತಿಳಿದು ಬರುವ ಅರ್ಥ ಯಾವುದು? ತನ್ನ ಜ್ಞಾನಕ್ಕೆ ತಾನು ವಿಷಯ, ಸ್ವವಿಷಯ ಪ್ರಕಾಶ ಅಂದರೆ ತಾನು ವಿಷಯವಾಗಿರ್ತಕ್ಕಂಥ ಜ್ಞಾನ, ತಾನೇನಾದ? ಜ್ಞಾನಕ್ಕೆ ವಿಷಯನಾದ ಅಂತಾಯಿತು. ಆದರೆ ನೀವು ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ಏನು ಅರ್ಥ ಹೇಳ್ತೀರಾ?
ವಿರುದ್ಧಾರ್ಥ ಪರಿಗ್ರಹ. ಅವೇದ್ಯ ಅಂತ ಅರ್ಥ ಹೇಳ್ತಾ ಇದ್ದೀರ. ಹೀಗೆ ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದಕ್ಕೆ ನೀನು ಸ್ವ ಅವೇದ್ಯತ್ವ ಎಂಬತಕ್ಕಂತಹ ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಒಪ್ತಾ ಇದೆಯಾ. ಇದಕ್ಕೇನು ಕಾರಣ? ಅದಕ್ಕೇನು ಹೇಳ್ತಾನೆ? ಕೋಹೇತು ಇತಿ. ಅದಕ್ಕೇನು ಹೇಳ್ತಾನೆ? ಯದಿ ಏಕಸ್ಯೈವ ಕರ್ಮತ್ವಕರ್ತೃತ್ವೇ ವಿರುದ್ಧೇ ಅಂತ. ಅಲ್ಲ, ಒಂದಕ್ಕೇನೆ ಕರ್ತೃತ್ವ ಕರ್ಮತ್ವವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಸ್ವಪ್ರಕಾಶತ್ವ ಅನ್ನೋದಕ್ಕೇನು ಹೇಳ್ತೇವೆ? ಸ್ವ ಅವೇದ್ಯತ್ವ ಅಂತ ಹೇಳ್ತೇವೆ ಅಂತ. ವಿರೋಧ ಇದೆ. ಒಂದರಲ್ಲೇನೆ ಕರ್ತೃತ್ವ ಕರ್ಮತ್ವ ಒಪ್ಪಲಿಕ್ಕೆ ಬರಲ್ಲ. ಅದನ್ನೇನು ಹೇಳ್ತೇವೆ ನಾವು? ಸ್ವಪ್ರಕಾಶತ್ವಂ ನಾಮ ಸ್ವಾವೇದ್ಯತ್ವಂ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ನಾವು ಹೇಳ್ತೇವೆ ಶಬ್ದ ಅಯೋಗ್ಯಾರ್ಥ ಕಲ್ಪನಾತ್ ಕುತಃ ಬೀಹಿನ. ಶಬ್ದದಿಂದ ಏನು ಅರ್ಥ ತಿಳಿದು ಬರ್ತಾ ಇದೆಯೋ ಅದನ್ನು ಬಿಟ್ಟು ಬೇರೆ ಅರ್ಥವನ್ನು ಕಲ್ಪನೆ ಮಾಡ್ತೀಯಲ್ಲ, ಆವಾಗ ಭಯ ಇಲ್ವ ನಿನಗೆ? ಸ್ವಪ್ರಕಾಶತ್ವ ಎಂಬತಕ್ಕಂಥ ಶಬ್ದಕ್ಕೆ ತಾನು ಜ್ಞಾನಕ್ಕೆ ವಿಷಯ ಅಂತೂ ಹೇಳಿಬಿಟ್ರೆ ಆವಾಗ ಸ್ವರೂಪ ಜ್ಞಾನಕ್ಕೆ ತಾನು ವಿಷಯ ಅಂತ ಹೇಳಿದ್ರಿಂದ ಒಂದರಲ್ಲೇನೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಒಪ್ಪಬೇಕಾಗುತ್ತೆ. ಕರ್ತೃತ್ವ ಕರ್ಮತ್ವ ಒಂದರಲ್ಲೇ ಒಪ್ಪಬೇಕಲ್ಲ ಎಂಬ ಭಯದಿಂದ ನೀನೇನು ಮಾಡ್ತೀಯ? ಸ್ವಪ್ರಕಾಶತ್ವ ಅನ್ನೋದಕ್ಕೆ ಸ್ವ ಅವೇದ್ಯತ್ವ ಅಂತ ಅರ್ಥ ಹೇಳ್ತೀಯ ಅಂತಂದರೆ, ಹಾಗಾದರೆ ಸ್ವಪ್ರಕಾಶತ್ವ ಶಬ್ದಕ್ಕೆ ಸ್ವ ಅವೇದ್ಯತ್ವ ಅಂತ ಅರ್ಥ ಹೇಳಲಿಕ್ಕೆ ಏನು ಕಾರಣ? ಕರ್ತೃಕರ್ಮತ್ವ ಒಂದರಲ್ಲೇ ಬರುತ್ತೆ ಅಂತಕ್ಕಂಥ ಭಯ ಅಲ್ವಾ? ಅದಕ್ಕೆ ನಾವು ಕೇಳ್ತೇವೆ, ಹಾಗಾದರೆ ಸ್ವಪ್ರಕಾಶತ್ವ ಶಬ್ದದಿಂದ ಏನು ಅರ್ಥ ಬರ್ತಾ ಇದೆಯೋ ಆ ಶಬ್ದದಿಂದ ಬರತಕ್ಕಂತಹ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಕಲ್ಪನೆ ಮಾಡ್ತಾ ಇದೆಯಲ್ಲ, ಬೇರೆ ಅರ್ಥವನ್ನು ಕಲ್ಪನೆ ಮಾಡಲಿಕ್ಕೆ ನಿಂಗೆ ಭಯ ಆಗೋದಿಲ್ವೇನು? ಶಬ್ದ ಅಯೋಗ್ಯಾರ್ಥ ಕಲ್ಪನಾತು ಕುತಃ ನ ಬೀಹಿ. ಶಬ್ದಕ್ಕೆ ಯೋಗ್ಯವಲ್ಲದ ಅರ್ಥವನ್ನು ಕಲ್ಪನೆ ಮಾಡೋದ್ರಿಂದ ನಿನಗೆ ಭಯ ಯಾಕಿಲ್ಲ? ಭಯ ಬರಲೇಬೇಕು. ಕಿಂಚ ಸಾಭೀಹಿ ಧಾವಂತಂ ತ್ವಾ ಅನುಧಾವತಿ. ಅದರಿಂದ ಈ ಭಯ ಇದೆಯಲ್ಲ, ನೀನು ಓಡ್ತೀಯ. ಶಬ್ದಕ್ಕೆ ಅಯೋಗ್ಯವಾಗಿರ್ತಕ್ಕಂತಹ ಅರ್ಥವನ್ನು ಕಲ್ಪನೆ ಮಾಡ್ತಕ್ಕಂಥ ನಿನಗೆ ಭಯ ಯಾಕಿಲ್ಲ? ಅರ್ಥಾತ್ ನೀನು ಶಬ್ದಕ್ಕೆ ಈ ಅರ್ಥ ಯಾವುದಲ್ಲವೋ ಆ ಅರ್ಥ ಹೇಳ್ತೀಯ ಅಂತಂದರೆ ಆವಾಗ ನಿನ್ನನ್ನು ಆ ಭಯ ಎಂಬತಕ್ಕಂಥದ್ದೇನು ಶಬ್ದಕ್ಕೆ ಯೋಗ್ಯವಲ್ಲದ ಅರ್ಥವನ್ನು ಹೇಳಿದ್ದೀಯಾ ಎಂಬತಕ್ಕಂಥ ಭಯ ನಿನ್ನನ್ನೇ ಬೆನ್ನಟ್ಕೊಂಡು ಬರುತ್ತೆ. ಅರ್ಥಾತ್ ನೀನು ಶಬ್ದಕ್ಕೆ ಯೋಗ್ಯವಲ್ಲದ ಅರ್ಥವನ್ನು ಹೇಳಿದ್ದೀಯಾ ಎಂಬತಕ್ಕಂಥ ದೋಷ ಇದ್ದೇ ಇದೆ ಅಂತ ಅರ್ಥ. ಹಾಂ, ಕರ್ತಕರ್ಮ ಭಾವ ವಿರುದ್ಧ ಅದನ್ನು ಒಪ್ಪಬೇಕಾಗುತ್ತೆ. ಈಗ ಅವರು ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದ ಇದೆ, ಇದಕ್ಕೇನು ಅರ್ಥ ಹೇಳ್ತಾರೆ? ಸ್ವಪ್ರಕಾಶ ಅನ್ನೋದಕ್ಕೇನು ಅರ್ಥ ಹೇಳ್ತಾರೆ? ಸ್ವ ಅವೇದ್ಯ ಅಂತ ಹೇಳ್ತಾರೆ. ಸ್ವಪ್ರಕಾಶ ಅಂತಿರೋದು, ಅದಕ್ಕೆ ಸ್ವ ಅವೇದ್ಯ. ಸ್ವ ಅಂದರೆ ತನಗೆ ಅಂದರೆ, ಆತ್ಮ ಅಂದರೆ ಜ್ಞಾನ, ಸ್ವರೂಪಭೂತವಾದ ಜ್ಞಾನ. ಅದಕ್ಕೆ ಸ್ವ ವಿಷಯ ಅಲ್ಲ, ತಾನು ವಿಷಯನಲ್ಲ ಅಂತ ಅರ್ಥ. ಸ್ವ ಆತ್ಮ, ಜ್ಞಾನರೂಪಿಯಾದ ಆತ್ಮ, ಅವನು ಅವೇದ್ಯ, ಜ್ಞಾನಕ್ಕೆ ವಿಷಯನಲ್ಲ ಅಂತ ಅರ್ಥ. ಸ್ವರೂಪಭೂತವಾದ ಜ್ಞಾನಕ್ಕೆ ತಾನು ವಿಷಯನಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ಈ ಅರ್ಥ ಹೇಳಿದ್ರು. ಸ್ವಪ್ರಕಾಶ ಅನ್ನೋದಕ್ಕೇನರ್ಥ? ಸ್ವಪ್ರಕಾಶ ಅನ್ನೋದಕ್ಕೆ ಸ್ವರೂಪಭೂತವಾದ ಜ್ಞಾನಕ್ಕೆ ತಾನು ವಿಷಯನಲ್ಲ ಅಂತ ನಾವು ಕೇಳ್ತೇವೆ. ಸ್ವಪ್ರಕಾಶ ಅಂತ ಶಬ್ದ ಇರೋದು, ಸ್ವರೂಪಭೂತವಾದ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಅರ್ಥ ಹೇಳ್ತಾ ಇದೆಯಾ? ಈ ಅರ್ಥ ಯಾಕೆ ಹೇಳ್ತೀಯಾ ಅಂತ ವಿರುದ್ಧಾರ್ಥ ಪರಿಗ್ರಹೆ. ಈ ರೀತಿಯಾದ ಅರ್ಥ ಹೇಳ್ತೀಯ. ಸ್ವಪ್ರಕಾಶ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ತನ್ನ ಜ್ಞಾನಕ್ಕೆ ತಾನು ವಿಷಯ ಅಂತಲೇ ಅರ್ಥ. ನೀನು ಹೇಳ್ತೀಯ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಹೇಳ್ತೀಯ. ಹಾಗೆ ವಿರುದ್ಧಾರ್ಥವನ್ನು ನೀನು ಸ್ವೀಕಾರ ಮಾಡ್ತೀಯ. ಇದಕ್ಕೇನು ಕಾರಣ? ಅದಕ್ಕೇನು ಹೇಳಬೇಕು? ಕರ್ತೃಕರ್ಮ ಭಾವ ಒಬ್ಬನಲ್ಲೇ ಒಪ್ಪಬೇಕಾಗತ್ತೆ. ಒಂದು ವೇಳೆ ಸ್ವರೂಪಭೂತವಾದ ಜ್ಞಾನಕ್ಕೆ ತಾನೇ ವಿಷಯ ಅಂತ ಹೇಳಿಬಿಟ್ರೆ ಆವಾಗ ತಾನೇ ಕರ್ತೃ ತಾನೇ ಕರ್ಮ ಅಂತ ಕರ್ತೃಕರ್ಮ ಭಾವ ಒಬ್ಬನಲ್ಲೇ ಒಪ್ಪಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ಸ್ವ ಅವೇದ್ಯ ಅಂತ ಅರ್ಥವನ್ನು ಹೇಳ್ತೇವೆ ಅಂತಂದರೆ, ಹಾಗಾದರೆ ನೀನು ಸ್ವಪ್ರಕಾಶ ಶಬ್ದಕ್ಕೆ ಸ್ವ ಅವೇದ್ಯ ಅಂತ ಹೇಳಲಿಕ್ಕೆ ಏನು ಭಯ? ಒಂದರಲ್ಲೇ ಕರ್ತೃಕರ್ಮ ಭಾವ ಬರುತ್ತೆ ಅಂತಕ್ಕಂಥ ಭಯ. ಒಂದೇ ಕರ್ತೃ ಒಂದೇ ಕರ್ಮ ಅಂತಾಗುತ್ತೆ ಅಂತ ಈ ಭಯದಿಂದ ಭೀತನಾಗಿ ಏನು ಮಾಡ್ತೀಯ?
ಸ್ವಪ್ರಕಾಶ ಅನ್ನೋದಕ್ಕೆ ಸ್ವ ಅವೇದ್ಯ ಅಂತ ಅರ್ಥ ಮಾಡ್ತೀಯ. ನಾವು ಹೇಳ್ತೇವೆ ಸ್ವಪ್ರಕಾಶ ಶಬ್ದಕ್ಕೆ ಯಾವುದು ಅರ್ಥ ಅಲ್ಲವೋ ಆ ಅರ್ಥವನ್ನು ಕಲ್ಪನೆ ಮಾಡೋದ್ರಿಂದ ನಿಂಗೆ ಯಾಕೆ ಭಯ ಆಗಲ್ಲ? ಆಗಬೇಕು ತಾನೇ? ಯಾಕಾಗಲ್ಲ? ಅದರಿಂದ ಶಬ್ದಕ್ಕೆ ಅಯೋಗ್ಯವಾದ ಅರ್ಥವನ್ನು ಕಲ್ಪನೆ ಮಾಡಿದ್ರಿ ಅಂದ ಆ ಭಯ ಎಂಬತಕ್ಕಂಥದ್ದು ಓಡ್ತಕ್ಕಂಥ ನಿನ್ನನ್ನೇ ಬೆನ್ನಟ್ಕೊಂಡು ಬರುತ್ತೆ. ಅಂದರೆ ಈ ದೋಷ ಇದ್ದು ನಿಮಗಿದ್ದೇ ಇದೆ. ಅವ್ರು ಹೇಳ್ತಾರೆ, ಅದೇ ಅವರ ಸಿದ್ಧಾಂತ ಹಾಗೆ. ಕರ್ತೃಕರ್ಮಭಾವ ಒಂದರಲ್ಲಿ ಕೂಡ ಅದನ್ನೇ ಹೇಳಿದ್ದು, ಒಂದು ನಿಯಮ ಇಟ್ಕೊಂಡು ಬಿಡೋದು, ಅದಕ್ಕೆ ಎಲ್ಲವನ್ನು ಜೋಡಿಸೋದು, ಅದು ಅವ್ರ ಸಿದ್ಧಾಂತ. ಅಲ್ಲ, ಅದು ನೀವು ಹೇಳಿದ್ದು, ಅದು ಪಾರಿಭಾಷಿಕವಾದ ಅರ್ಥವನ್ನು ಇಟ್ಕೊಳ್ಬೇಕು ಅಂತಲೇ ಹೇಳೋದು, ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಅಲ್ಲ. ಹೌದು ಹೌದು. ಸ್ವಪ್ರಕಾಶ ಅಂತಂದರೆ ತನ್ನ ಜ್ಞಾನಕ್ಕೆ ತಾನು ವಿಷಯನಲ್ಲ ಅಂತ ಅರ್ಥ. ಯದಿ ಒಂದು ವೇಳೆ ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದಕ್ಕೆ ಸ್ವ ಅವೇದ್ಯತಾ ತನ್ನ ಜ್ಞಾನಕ್ಕೆ ವಿಷಯನಲ್ಲ ಎಂಬುದಾಗಿ ಇತಿ ಈ ರೀತಿಯಲ್ಲಿ ಮನ್ಯಸೆ ಅರ್ಥವನ್ನು ಹೇಳ್ತೀಯ ಅಂತಾದರೆ ತದಾ ಆಗ ಶಬ್ದಸ್ಯ ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ವಿರುದ್ಧಾರ್ಥ ಪರಿಗ್ರಹೇ ತನ್ನ ಜ್ಞಾನಕ್ಕೆ ವಿಷಯವಾಗದಿರುವಿಕೆ ಎಂಬತಕ್ಕಂತಹ ವಿಪರೀತವಾದ ಅರ್ಥವನ್ನು ಸ್ವೀಕಾರ ಮಾಡಲಿಕ್ಕೆ ಕೋ ಹೇತು ಏನು ಕಾರಣ ಇತಿ ಈ ರೀತಿಯಲ್ಲಿ ವದಾಮಹ ಪ್ರಶ್ನೆ ಮಾಡ್ತೇವೆ. ಏಕಸ್ಯೈವ ಒಬ್ಬನಿಗೆ ಕರ್ತೃತ್ವ ಕರ್ಮತೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ವಿರುದ್ಧವಾದವುಗಳು ಇತಿ ಈ ರೀತಿಯಲ್ಲಿ ಯದಿ ಒಂದು ವೇಳೆ ಭೀತಃ ಅಸಿ ಭಯಗೊಂಡಿದ್ದೀಯ ಅಂತಾದರೆ ಶಬ್ದ ಅಯೋಗ್ಯಾರ್ಥ ಕಲ್ಪನಾತ್ ಶಬ್ದಕ್ಕೆ ವಿರುದ್ಧವಾದ ಅರ್ಥವನ್ನು ಕಲ್ಪನೆ ಮಾಡಲು ಕುತಃ ಯಾಕೆ ನ ಭೀಹಿ ಭಯ ಇಲ್ಲ, ಭಯ ಇರಲೇಬೇಕು. ಕಿಂಚ ಅಲ್ಲದೆ ಸಾ ಭೀಹಿ ಆ ಭಯವು ಧಾವಂತಂ ಭಯದಿಂದ ಓಡ್ತಕ್ಕಂತಹ ತ್ವಾ ನಿನ್ನನ್ನು ಅನುಧಾವತಿ ಬೆನ್ನಟ್ಟುತ್ತದೆ. ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದು ಯದಿ ಒಂದು ವೇಳೆ ಸ್ವಪ್ರಕಾಶತ್ವ ಅಂತಂದರೆ ಸ್ವ ಅವೇದ್ಯತಾ ತನ್ನ ಜ್ಞಾನಕ್ಕೆ ತಾನು ವಿಷಯನಲ್ಲ ಇತಿ ಈ ರೀತಿಯಲ್ಲಿ ಮನ್ಯಸೆ ಹೇಳ್ತೀಯ ಅಂತಾದರೆ ತದಾ ಆಗ ಶಬ್ದಸ್ಯ ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ವಿರುದ್ಧಾರ್ಥ ಪರಿಗ್ರಹೇ ತನ್ನ ಜ್ಞಾನಕ್ಕೆ ವಿಷಯ ಆಗದೇ ಇರುವಿಕೆ ಎಂಬತಕ್ಕಂತಹ ವಿಪರೀತವಾದ ಅರ್ಥವನ್ನು ಸ್ವೀಕಾರ ಮಾಡಲು ಕೋ ಹೇತು ಏನು ಕಾರಣ ಇತಿ ಈ ರೀತಿಯಲ್ಲಿ ವದಾಮಹ ಪ್ರಶ್ನಿಸುತ್ತೇವೆ. ಅದಕ್ಕೇನು ಉತ್ತರ ಕೊಡಬೇಕು ಅವನು? ಏಕಸ್ಯ ಒಬ್ಬನಿಗೆ ಕರ್ತೃತ್ವ ಕರ್ಮತೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ವಿರುದ್ಧವಾಗಿದೆ ಇತಿ ಈ ರೀತಿಯಾಗಿ ಭೀತಃ ಅಸಿ ಭಯಗೊಂಡಿದ್ದೀಯಾ ಅಂತಾದರೆ ಅವಾಗ ನಾವು ಹೇಳ್ತೇವೆ, ಅವನೇನು ಹೇಳಬೇಕು? ಉತ್ತರ ಕೊಟ್ಟ ಒಂದರಲ್ಲೇ ಕರ್ತೃತ್ವ ಕರ್ಮತ್ವ ಎಂಬುದು ವಿರುದ್ಧವಾಗಿದೆ. ಆದ್ದರಿಂದಾಗಿ ಸ್ವಪ್ರಕಾಶತ್ವ ಅಂತಂದರೆ ಸ್ವವಿಷಯ ಪ್ರಕಾಶತ್ವ ಅಂತ ಹೇಳಲ್ಲ, ಸ್ವ ಅವೇದ್ಯತ್ವ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ನಾವು ಹೇಳ್ತೇವೆ ಶಬ್ದ ಅಯೋಗ್ಯಾರ್ಥ ಕಲ್ಪನಾತ್ ಶಬ್ದಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಲಿಕ್ಕೆ ಕುತಃ ಯಾಕೇನ ಭೀಹಿ ಭಯ ಇಲ್ಲ ನಿನಗೆ, ಭಯ ಆಗಲೇಬೇಕಲ್ಲ. ಕಿಂಚ ಅಲ್ಲದೇನೆ ಸಾ ಭೀಹಿ ಆ ಭಯವು ಧಾವಂತಂ ಓಡುತ್ತಿರುವಂತಹ ತ್ವಾ ನಿನ್ನನ್ನು ಅನುಧಾವತಿ ಬೆನ್ನಟ್ಟುತ್ತದೆ. ಸ್ವಾಭಿಮತ ಸ್ವಪ್ರಕಾಶತ್ವ ಪ್ರಸಾದ್ಯ ಪರಾಭಿಮತ ಸ್ವಪ್ರಕಾಶತ್ವ ದೂಷಯತಿ ಯದೀತಿ. ಸ್ವಾಭಿಮತ ಅಂದರೆ ಸಿದ್ಧಾಂತಕ್ಕೆ ಅಭಿಮತವಾಗಿರ್ತಕ್ಕಂತಹ ಸ್ವಪ್ರಕಾಶತ್ವ ಅಂದರೆ ಏನು ಅಂತ ಹೇಳಿದ್ರು. ಏನು ಹೇಳಿದರು? ಸ್ವವಿಷಯ ಪ್ರಕಾಶತ್ವಂ ಸ್ವಪ್ರಕಾಶತ್ವಂ ಅಂತ ಸಿದ್ಧಾಂತಕ್ಕೆ ಅಭಿಮತವಾಗಿರ್ತಕ್ಕಂತಹ ಸ್ವಪ್ರಕಾಶತ್ವ ಅನ್ನೋದನ್ನು ಹೇಳಿದ್ರು. ಈಗ ಪರಾಭಿಮತ ಸ್ವಪ್ರಕಾಶತ್ವಂ ದೂಷಯತಿ. ಇತರರು ಸ್ವಪ್ರಕಾಶತ್ವ ಅಂದರೆ ಸ್ವ ಅವೇದ್ಯತ್ವಂ ಸ್ವಪ್ರಕಾಶತ್ವಂ ಅಂತ ಹೇಳ್ತಾರೆ, ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಯದೀತಿ ಶಬ್ದಸ್ಯ ಅಂತಿದೆ, ಸ್ವಪ್ರಕಾಶ ಶಬ್ದಸ್ಯ ಅಂತ ಅರ್ಥ. ಯಾವ ಶಬ್ದಕ್ಕೆ? ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ವಿರುದ್ಧಾರ್ಥ ಪರಿಗ್ರಹೇ ಅವರು ಸ್ವೀಕಾರ ಮಾಡ್ತಾರೆ. ಏನರ್ಥ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ? ವಿರುದ್ಧಾರ್ಥ ಸ್ವ ಅಪ್ರಕಾಶ್ಯತ್ವ ರೂಪ ವಿರುದ್ಧಾರ್ಥ ಪರಿಗ್ರಹೆ.
ಸ್ವಪ್ರಕಾಶತ್ವಂ ನಾಮ ಸ್ವ ಅಪ್ರಕಾಶತ್ವಂ ಅಂತ ಅರ್ಥ. ಸ್ವ ಅವೇದ್ಯತ್ವಂ, ಸ್ವಪ್ರಕಾಶ, ಪ್ರಕಾಶಕ್ಕೆ ಅವೇದ್ಯತ್ವ ಅಂತ ಅರ್ಥ ಹೇಳ್ತಾರೆ. ತನ್ನನ್ನು ತಿಳಿಸೋದು, ಆದರೆ ತನ್ನನ್ನು ತಿಳಿಸಲ್ಲ ಅಂತ ಅರ್ಥ ಹೇಳ್ತಾರೆ. ಈ ರೀತಿಯಲ್ಲಿ ಸ್ವ ಅಪ್ರಕಾಶತ್ವ ರೂಪ ವಿರುದ್ಧಾರ್ಥ ಪರಿಗ್ರಹೆ. ಸ್ವ ಅಪ್ರಕಾಶತ್ವ ಎಂಬತಕ್ಕಂತಹ ವಿರುದ್ಧವಾದ ಅರ್ಥವನ್ನು ಸ್ವೀಕಾರ ಮಾಡಲಿಕ್ಕೆ ಏನು ಕಾರಣ? ಸ್ವಾವೇದ್ಯತ್ವಂ ಸ್ವಾಪ್ರಕಾಶತ್ವಂ ಇತಿ ಚ ಪರ್ಯಾಯ. ನೋಡಿ, ಯಾವುದು ಸ್ವ ಅವೇದ್ಯತ್ವ, ಸ್ವ ಅಪ್ರಕಾಶತ್ವ, ಇದು ಪರ್ಯಾಯ ಶಬ್ದಗಳು. ನೀವೇನು ಮಾಡ್ತೀರಾ? ಸ್ವಪ್ರಕಾಶ ಶಬ್ದವನ್ನು ಹೇಳೋದು, ಅರ್ಥ ಹೇಳೋದು ಸ್ವ ಅವೇದ್ಯತ್ವ. ಸ್ವಪ್ರಕಾಶತ್ವ ಸ್ವವೇದ್ಯತ್ವ ಎರಡೂ ಸಮಾನಾರ್ಥಕ. ಸ್ವಪ್ರಕಾಶತ್ವಕ್ಕೆ ನೀವೇನು ಹೇಳ್ತಾ ಇದ್ದೀರಾ? ಸ್ವ ಅವೇದ್ಯತ್ವ ಹೇಳ್ತೀರಾ. ವಾಸ್ತವಿಕವಾಗಿ ಏನು ಹೇಳಬೇಕು? ಸ್ವವೇದ್ಯತ್ವ ಅಂತ ಆಗಬೇಕು. ಸ್ವಪ್ರಕಾಶತ್ವ ಸ್ವವೇದ್ಯತ್ವ, ಸ್ವ ಅವೇದ್ಯತ್ವ ಸ್ವ ಅಪ್ರಕಾಶತ್ವ. ಅಂದರೆ ಸ್ವ ಅವೇದ್ಯತ್ವ ಅಂತ ಅರ್ಥ ಹೇಳ್ತೀರಾ ಅಂದರೆ ಅದು ಯಾವುದರ ಅರ್ಥ? ಅದು ಸ್ವ ಅಪ್ರಕಾಶತ್ವ, ಅದರ ಅರ್ಥ. ನೀವೇನು ಮಾಡ್ತಾ ಇದ್ದೀರಾ? ಸ್ವಪ್ರಕಾಶತ್ವ ಎಂಬತಕ್ಕಂಥದ್ದರ ಅರ್ಥ ಸ್ವ ಅವೇದ್ಯತ್ವ ಅಂತ ಹೇಳ್ತಾ ಇದ್ದೀರಾ. ಅಂದರೆ ವಿರುದ್ಧಾರ್ಥ. ಕೋ ಹೇತು ಇತಿ ವದಾಮಹ ಇತಿ ಸಂಬಂಧ. ಏನು ಕಾರಣ ಅಂತ ಕೇಳ್ತೇವೆ. ಅದಕ್ಕೆ ಪರಾಭಿಮತಂ ಅನುವದತಿ, ಅವರ ಅಭಿಪ್ರಾಯವನ್ನೇ ಅನುವಾದ ಮಾಡ್ತಾ ಇದ್ದಾರೆ. ಏನಂತ? ಯದೇಕಸ್ಯ ಇತಿ ಕರ್ತೃತ್ವಕರ್ಮತೆ ಇತ್ಯುಪಲಕ್ಷಣಂ ಕ್ರಿಯಾತ್ವಕರ್ಮತೆ ಇತ್ಯಪಿ ದ್ರಷ್ಟವ್ಯಂ ಅಂತ. ಕರ್ತೃತ್ವಕರ್ಮತ್ವ ಅಂತ ಅಷ್ಟೇ ಅಲ್ಲ, ಕ್ರಿಯಾತ್ವಕರ್ಮತ್ವ ಅದನ್ನು ಕೂಡ ಇಟ್ಕೊಳ್ಬೇಕು. ಒಂದಕ್ಕೆ ಅದೇ ಕ್ರಿಯಾ ಅದೇ ಕರ್ಮ ಎಂಬತಕ್ಕಂಥದ್ದು. ಜ್ಞಾನ ಇದೆಯಲ್ಲ, ಜ್ಞಾನ ಎಂಬತಕ್ಕಂಥದ್ದು ಕ್ರಿಯಾ, ಜ್ಞಾನ ಎಂಬತಕ್ಕಂಥದ್ದೇ ಕರ್ಮ. ಕ್ರಿಯಾತ್ವ ಕರ್ಮತ್ವ ಎಂಬತಕ್ಕಂಥದ್ದು ಕೂಡ ವಿರುದ್ಧ. ಹಾಗೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಒಂದಕ್ಕೇನೆ ವಿರುದ್ಧವಾದದ್ದು. ಅದನ್ನು ಏನು ಮಾಡ್ತೇವೆ ನಾವು? ಸ್ವಪ್ರಕಾಶತ್ವ ನಾಮ ಸ್ವ ಅವೇದ್ಯತ್ವ ಅಂತ ಹೇಳ್ತೇವೆ ಅಂತ ಅವ್ರು ಹೇಳಬೇಕು. ಉತ್ತರಮಃ, ಈ ರೀತಿ ಅವರು ಹೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಶಬ್ದಾಯೋಗ್ಯ ಇತಿ ಅಂತ. ಶಬ್ದಾಯೋಗ್ಯ, ಶಬ್ದಕ್ಕೆ ಯೋಗ್ಯವಲ್ಲದ ಅರ್ಥವನ್ನು ನೀವು ಹೇಳ್ತೀರಾ ಅಂತಾದರೆ ಕುತೋ ನಭೀಹಿ, ಭಯ ಯಾಕಿಲ್ಲ ನಿಮಗೆ? ಅದಕ್ಕೂ ಭಯಪಡಬೇಕು ತಾನೆ, ಅದನ್ನು ಹೇಳಬಾರದು ಅಂತ. ದೋಷಾಂತರಂಚಾಹ, ಅದಲ್ಲದೇನೆ ಆ ಭಯ ಎಂಬತಕ್ಕಂಥದ್ದು ನಿನ್ನನ್ನೇ ಬೆನ್ನಟ್ಕೊಂಡು ಬರುತ್ತೆ ಎಂಬುದಾಗಿ ಕಿಂಚ ಅಂತ ಹೇಳ್ತಾ ಇದ್ದಾರೆ. ದೋಷೋಯಂ ಪರವೇದ್ಯತ್ವೇ ಸಮೋ ಯಸ್ಮಾದ್ವಿಚಾರಣೆ ಆತ್ಮನೋ ವೃತ್ತಿವೇದ್ಯತ್ವೇ ಕರ್ತೃಕರ್ಮೈಕ್ಯಮಾಗತಂ. ಇನ್ನು ಒಬ್ಬನೇ ಕರ್ತೃ ಆಗಿದ್ದಾನೆ, ಕರ್ಮ ಆಗಿದ್ದಾನೆ ಎಂಬತಕ್ಕಂಥದ್ದು ಇದು ಪರವೇದ್ಯತ್ವೆ. ಆತ್ಮನ ಜ್ಞಾನ ಹೇಗೆ ಬರುತ್ತೆ? ಮನಸ್ಸಿನಿಂದ ಬರುತ್ತೆ. ಆತ್ಮನ ಜ್ಞಾನ ಆತ್ಮನಿಂದ, ಮನಸ್ಸಿನಿಂದ ಬರುತ್ತೆ. ಆದ್ದರಿಂದ ಮನಸ್ಸಿನಿಂದ ಆತ್ಮಜ್ಞಾನ ಬರುತ್ತೆ ಅಂತ ಹೇಳಿದಾಗ ಅವಾಗೇನಾಯಿತು? ಕರ್ತೃತ್ವ ಕರ್ಮತ್ವ ಇಲ್ಲ ಅಂತ ಹೇಳಬೇಕು. ಅದನ್ನು ಹೇಳ್ತಾರೆ, ದೋಷೋಯಂ ಪರವೇದ್ಯತ್ವೇ ಸಮಃ ಯಸ್ಮಾದ್ ವಿಚಾರಣೆ. ಮನಸ್ಸಿನಿಂದ ಆತ್ಮಜ್ಞಾನ ಬರುತ್ತೆ ಅಂತ ನೀವು ಹೇಳಿದರೂ ಕೂಡ ವಿಚಾರ ಮಾಡಿದ್ರೆ ಪುನಃ ಆತ್ಮನಿಗೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅಲ್ಲ, ಮನಸ್ಸಿನಿಂದ ಆತ್ಮಜ್ಞಾನ ಬರುತ್ತು ಅಂತಾದರೆ ವಿಷಯ ಯಾವುದು? ಆತ್ಮ. ಆತ್ಮ ವಿಷಯ. ಮತ್ತು ಯಾವುದಕ್ಕೆ ವಿಷಯ? ಮನಸ್ಸಿಗೆ. ಹಾಗಾದರೆ ಮನಸ್ಸು ಎಂಬತಕ್ಕಂಥದ್ದು ಕರ್ತೃ ಆಯಿತು, ಕರ್ಮ ಆತ್ಮನಾದ. ಆದ್ದರಿಂದ ಒಬ್ಬನಿಗೆ ಕರ್ತೃಕರ್ಮ ಬರಲಿಲ್ಲಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ? ಪರವೇದ್ಯತ್ವೆ, ಆತ್ಮ ಜ್ಞಾನ ಮನಸ್ಸಿನಿಂದ ಬರುತ್ತೆ ಅಂದರೂ ಕೂಡ ಒಬ್ಬನಿಗೇನೆ ಕರ್ತೃತ್ವ ಕರ್ಮತ್ವ ಬರುತ್ತೆ ಅಂತ. ಮೇಲ್ನೋಟಕ್ಕೆ ನೋಡಿದ್ರೆ ಆತ್ಮ ಕರ್ಮ, ಕ್ರಿಯಾ ಯಾವುದು? ಮನಸ್ಸು. ಹಾಗಾದರೆ ಕರ್ತೃ ಮನಸ್ಸು ಅಂತ ಇಟ್ಕೊಳ್ಬೋದು. ಹಾಗೆ ಕರ್ತೃತ್ವ ಇರೋದು ಮನಸ್ಸಿನಲ್ಲಿ, ಮನಸ್ಸಿನಿಂದ ಆತ್ಮನ ಜ್ಞಾನ. ಹಾಗಾದರೆ ಕರ್ಮತ್ವ ಆತ್ಮನಲ್ಲಿ ಬಂತು. ಆವಾಗ ಇವರೇನು ಹೇಳ್ತಾ ಇದ್ದಾರೆ? ಮೇಲ್ನೋಟಕ್ಕೆ ಹೇಳಿದ್ರೆ ಕರ್ತೃತ್ವ ಕರ್ಮತ್ವ ಬಂತು. ಹೇಗೆ ಅಂತಂದರೆ ಮನಸ್ಸಿನಿಂದ ಆತ್ಮನ ಜ್ಞಾನ ಅಂತ ಹೇಳೋದು. ಮನಸ್ಸು ಜ್ಞಾನಕ್ಕೆ ಕಾರಣ. ಚಕ್ಷುರಿಂದ್ರಿಯದಿಂದ ಘಟಜ್ಞಾನ ಹೇಗೋ ಹಾಗೆ ಆತ್ಮನ ಜ್ಞಾನ ಬರಬೇಕಾದರೆ ಮನಸ್ಸೇನು? ಕಾರಣ. ಜ್ಞಾನ ಯಾರಿಗೆ? ಆತ್ಮನಿಗೆ. ಕರ್ತೃ ಯಾರು? ಆತ್ಮ. ಹಾಗಾದರೆ ಮನಸ ಆತ್ಮಾನಂ ಜಾನಾಮಿ ಅಂತ ಅರ್ಥ. ಮನಸ್ಸಿಂದ ಆತ್ಮನ ಜ್ಞಾನ ಬಂತು ಅಂತಂದರೆ ಏನರ್ಥ? ಮನಸ್ಸು ಕರ್ತೃ ಅಂತ ಅರ್ಥ ಅಲ್ಲ. ಮನಸ್ಸು ಕಾರಣ. ಜ್ಞಾನ ಯಾರಿಗೆ? ಆತ್ಮನಿಗೆ.
ಹಾಗಾದರೆ ಮನಸ್ಸಿನಿಂದ ಆತ್ಮನಿಗೆ ಆತ್ಮನ ಜ್ಞಾನ ಬಂತು. ಕರ್ತೃ ಯಾರು? ಆತ್ಮ. ಕರ್ಮ ಯಾರು? ಆದ್ದರಿಂದ ದೋಷೋಯಂ ಪರವೇದ್ಯತ್. ಒಂದು ವೇಳೆ ಮನಸ್ಸಿನಿಂದ ಆತ್ಮನ ಜ್ಞಾನ ಬರುತ್ತೆ ಅಂತ ಹೇಳಿದರೂ ಕೂಡ ಅಯಂ ದೋಷ, ಈ ದೋಷ ಇದ್ದೇ ಇದೆ. ಯಾಕೆ? ವಿಚಾರಣೆ. ನೀವು ಸರಿಯಾಗಿ ವಿಚಾರ. ಯಾಕೆ ಮನಸ್ಸಿನಿಂದ ಆತ್ಮನ ಜ್ಞಾನ ಬಂತು ಅಂತಂದರೆ ಅಲ್ಲಿ ಮನಸ್ಸೇನಾಗಿದೆ? ಕಾರಣ. ಆತ್ಮಜ್ಞಾನಕ್ಕೆ ಮನಸ್ಸು ಕಾರಣ. ಹೇಗೆ ಘಟಜ್ಞಾನಕ್ಕೆ ಚಕ್ಷುರಿಂದ್ರಿಯ ಎಂಬತಕ್ಕಂಥದ್ದು ಕಾರಣವೋ, ಆತ್ಮಜ್ಞಾನಕ್ಕೆ ಮನಸ್ಸು ಎಂಬತಕ್ಕಂಥದ್ದು ಕಾರಣ. ಆತ್ಮನ ಮನಸ ಆತ್ಮಾನಂ ಜಾನಾಮಿ, ಮನಸ ಆತ್ಮಾನಂ ಜಾನಾಮಿ ಜ್ಞಾನ ಬರೋದು. ಈ ಜ್ಞಾನ ಬರೋದು ಯಾರಿಗೆ? ಸಾಕ್ಷಿಗೆ. ಸಾಕ್ಷಿ ಅಂದರೆ ಯಾರು? ಆತ್ಮ. ಯಾರ ಜ್ಞಾನ ಬಂತು? ಕರ್ತೃಕರ್ಮಭಾವ ಯಾರಿಗೆ? ಆದ್ದರಿಂದ ಮನಸ್ಸಿನಿಂದ ಆತ್ಮಜ್ಞಾನ ಬರುತ್ತೆ ಅಂತ ಹೇಳಿದರೂ ಕೂಡ ಅವಾಗೇನಾಗುತ್ತೆ? ಕರ್ತೃಕರ್ಮಭಾವ ಒಪ್ಪಲೇಬೇಕು. ಆತ್ಮನಃ ವೃತ್ತಿವೇದ್ಯತ್ವೇ ಕರ್ತೃಕರ್ಮೈಕ್ಯಮಾಗತಂ ಅಂತ. ಆತ್ಮ ಮನೋವೃತ್ತಿ ರೂಪವಾದಂಥ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತಾದರೆ ಮನಸ ಅಹಂ ಮಾಂ ಜಾನಾಮಿ ಅಂತಾಯಿತು. ಬೆಳಿಗ್ಗೆ ಹೇಳಿದ್ದು ಮನಸ್ಸಿನಿಂದ ಅನುಮಿತ್ಯಾತ್ಮಕವಾದಂತಹ ಜ್ಞಾನ ಮನಸ್ಸಿಂದ ಬಂದದ್ದು ಅಂತ ಹೇಳಿದ್ದು. ಇವಾಗ ಆತ್ಮನ ಜ್ಞಾನ ಅದು ಮನಸ್ಸಿನಿಂದ ಬರುತ್ತೆ ಅಂತ ಹೇಳೋದು ಅಂತಾದರೆ ಆವಾಗ ಏನಾಯಿತು? ಅದನ್ನೇ ಆತ್ಮನಃ ವೃತ್ತಿ ವೇದ್ಯತ್. ಆತ್ಮನು ಮನೋವೃತ್ತಿ ವೇದ್ಯನಾಗಿದ್ದಾನೆ ಅಂತ ಒಪ್ಪಿದರೂ ಕೂಡ ಮನೋವೃತ್ತಿ ವೇದ್ಯನಾಗಿದ್ದಾನೆ ಅಂದರೆ ಏನರ್ಥ? ಮನಸ್ಸಿನಿಂದ ಜ್ಞಾನ ಆತ್ಮನಿಗೆ ಬಂತು ಅಂತ ಅರ್ಥ. ಮನೋವೃತ್ತಿ ವೇದ್ಯನಾಗಿದ್ದಾನೆ ಅಂತಂದರೆ ಮನಸ್ಸು ಕಾರಣ, ಕರ್ತೃ. ಅದಕ್ಕೆ ಅಹಂ ಮಾಂ ಮನಸಾ ಜಾನಾಮಿ ಅಂತ ಅರ್ಥ. ಮನೋವೃತ್ತಿಯಿಂದ ಆತ್ಮನ ಜ್ಞಾನ ಬಂದಿದೆ ಅಂದರೆ ಏನರ್ಥ? ಮನಸ್ಸಿನಿಂದ ಆತ್ಮನ ಜ್ಞಾನ ಬಂದಿದೆ. ಆತ್ಮನ ಜ್ಞಾನಕ್ಕೆ ಮನಸ್ಸೇನು? ಕರ್ತೃ, ಅಹಂ ತಾನೇ. ಆದ್ದರಿಂದ ಆತ್ಮನಿಗೆ ಕರ್ತೃಕರ್ಮಭಾವ ಇದ್ದೇ ಇದೆ. ವಿಚಾರಣೆ ಆತ್ಮನಲ್ಲೇ ಇದೆ, ಒಪ್ಪಲೇಬೇಕು. ಅದಕ್ಕೆ ಅವ್ರು ಹೇಳೋದು ಹಾಗೆ ಏನಂತ? ಆತ್ಮಜ್ಞಾನ ಮನಸ್ಸಿನಿಂದ ಬರುತ್ತೆ ಅಂತ ಹೇಳಬೇಕು. ತನ್ನಿಂದ ಬರೋದಲ್ಲ. ಆತ್ಮಜ್ಞಾನ ತನ್ನಿಂದ ಬರೋದು. ತನ್ನಿಂದ ಬಂದಿದ್ರೆ ಏನಾಗ್ತಿತ್ತು? ತಾನೇ ಕರ್ತೃ ತಾನೇ ಕರ್ಮ ಅಂತ ಆಗ್ತಿತ್ತು. ಮನಸ್ಸಿಂದ ಬರೋದು ಅಂತ ಹೇಳಬೇಕು. ಅದಕ್ಕೆ ಮನಸ್ಸಿಂದ ಬಂದಂದರೂ ಕೂಡ ಕರ್ತೃಕರ್ಮಭಾವ ಇರೋದೆಲ್ಲಿ? ಆತ್ಮನಲ್ಲಿಯೇ ಅಂತ ಉತ್ತರ ಕೊಡ್ತಾರೆ. ವಿಚಾರಣೆ ವಿಮರ್ಶೆ ಮಾಡಿದರೆ ಅಯಂ ದೋಷ, ಒಬ್ಬನಲ್ಲೇ ಕರ್ತೃತ್ವ ಅವನಲ್ಲೇ ಕರ್ಮತ್ವ ಎಂಬತಕ್ಕಂತಹ ಈ ದೋಷವು ಪರವೇದ್ಯತ್ವೇ, ಆತ್ಮಭಿನ್ನವಾದಂತಹ ಮಾನಸ ಜ್ಞಾನಕ್ಕೆ ಆತ್ಮವಿಷಯ ಅಂತ ಹೇಳಿದರೂ ಕೂಡ ಸಮಾನವೇ ಆಗಿದೆ, ಬಂದೇ ಬರುತ್ತೆ. ಆತ್ಮನಃ ಬ್ರಹ್ಮನಿಗೆ ವೃತ್ತಿವೇದ್ಯತ್ವೇ, ಮನೋಜನ್ಯ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತ ಹೇಳಿದ್ರೆ ಕರ್ತೃಕರ್ಮೈಕ್ಯಂ, ಕರ್ತೃತ್ವ ಕರ್ಮತ್ವಗಳಿಗೆ ಐಕ್ಯವು ಆಗತಂ ಇದ್ದೇ ಇದೆ. ವಿಚಾರಣೆ ವಿಮರ್ಶೆ ಮಾಡಿದಾಗ ಅಯಂ ದೋಷ, ಒಬ್ಬನಲ್ಲಿಯೇ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಇದೆ ಎಂಬತಕ್ಕಂಥ ದೋಷವು ಪರವೇದ್ಯತ್ವೇ, ಆತ್ಮನು ಮನಸ್ಸಿನಿಂದ ಮಾನಸ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತ ಹೇಳಿದರೂ ಕೂಡ ಸಮಾನವೇ ಆಗಿದೆ. ಯಾಕೆ? ಆತ್ಮನಃ, ಆತ್ಮನಿಗೆ ವೃತ್ತಿವೇದ್ಯತ್ವೇ, ಮನೋಜನ್ಯ ಜ್ಞಾನ ವಿಷಯತ್ವ ಇದೆ ಅಂತಾದರೆ ಕರ್ತೃಕರ್ಮೈಕ್ಯಂ, ಕರ್ತೃ ಮತ್ತು ಕರ್ಮ ಒಂದೇ ಆಗಿದೆ. ಕರ್ತೃತ್ವ ಕರ್ಮತ್ವಗಳಿಗೆ ಒಂದೇ ಕರ್ತೃತ್ವ ಕರ್ಮತ್ವ ಉಳ್ಳದ್ದಾಗಿದೆ ಎಂಬುದಾಗಿ ಆಗತಂ ಸಿದ್ಧವಾಗುತ್ತದೆ. ಅಯಂ ದೋಷ, ಯಾವ ದೋಷ ಅದು? ಏಕಸ್ಯೈವ ಕರ್ತೃ ಕರ್ಮತ್ವಾಖ್ಯ ದೋಷ. ಒಬ್ಬನಿಗೆ ಕರ್ತೃತ್ವ ಅವನಿಗೆ ಕರ್ಮತ್ವ ಎಂಬತಕ್ಕಂಥ ದೋಷ ಅದು ಪರವೇದ್ಯತ್ವೇ ಸಮಃ. ಆತ್ಮನು ಮನಸ್ಸಿನಿಂದ ವೇದ್ಯನಾಗಿದ್ದಾನೆ ಅಂತ ಹೇಳಿದರೂ ಕೂಡ ಈ ದೋಷ ಬಂದೇ ಬರುತ್ತೆ ಅಂತ. ಪರವೇದ್ಯತ್ವೇ ಅದಕ್ಕರ್ಥ ಮನೋವೃತ್ತಿ ವೇದ್ಯತ್ವೇ ಅಂತರ್ಥ. ಮನಸ್ಸು ಮನೋವೃತ್ತ್ಯಾತ್ಮಕ ಜ್ಞಾನಕ್ಕೆ ಆತ್ಮವಿಷಯನಾಗಿದ್ದಾನೆ ಅಂತ ಹೇಳಿದರೂ ಕೂಡ ಕರ್ತಕರ್ಮಭಾವಕ್ಕೆ ಐಕ್ಯ ಬಂದೇ ಬರುತ್ತೆ. ಮನೋವೃತ್ತಿ ರೂಪಕ್ರಿಯಾಯಾ ಭಿನ್ನತ್ವೇಪಿ, ಮನೋವೃತ್ತಿ ರೂಪವಾದಂಥ ಕ್ರಿಯೆ ಅದು ಭಿನ್ನ ಅಂದರೆ ಆತ್ಮನಿಗಿಂತ ಬೇರೆ ಆಗಿದೆ. ಆದರೂ ಕೂಡ ಮನಸ ಅಹಂ ಮಾಂ ಜಾನಾಮಿ ಅಂತ, ಅಹಂ ಮಾಂ ಮನಸ ಜಾನಾಮಿ ಅಂತ ಹೇಳೋದು. ಯಾರು ಜಾನಾಮಿ? ಅಹಂ.
ಕರ್ತೃ ಅಹಂ. ಕಿಂ ಜಾನಾಮಿ ಮಾಂ ಜಾನಾಮಿ ಅಥವಾ ಕಂ ಜಾನಾಮಿ ಮಾಂ ಜಾನಾಮಿ ಅಂತ ಆತ್ಮನಃ ಏವ ಕರ್ತೃತ್ವಾತ್ ಕರ್ಮತ್ವಾತ್ ಚ ಅಂತ. ಆತ್ಮ ಅಂತಂದರೆ ಬ್ರಹ್ಮಣಃ ಅಂತ. ಬ್ರಹ್ಮನು ಮನಸ್ಸಿನಿಂದ ವೇದ್ಯನಾಗಿದ್ದಾನೆ ಅಂತ ಹೇಳಿದ್ರೆ ಆವಾಗಲೂ ಕೂಡ ಬ್ರಹ್ಮನಲ್ಲಿ ಏನು ಹೇಳಬೇಕಾಗುತ್ತೆ? ಕರ್ತೃಕರ್ಮಭಾವ ಒಪ್ಪಲೇಬೇಕಾಗುತ್ತೆ. ಮನಸ್ಸಿನಿಂದ ಬ್ರಹ್ಮನಿಗೆ ಬ್ರಹ್ಮ ವಿಷಯಕ ಜ್ಞಾನ ಬಂತು ಅಂತಾಯಿತು. ಬ್ರಹ್ಮನಿಗೆ ಬ್ರಹ್ಮ ವಿಷಯಕ ಜ್ಞಾನ ಬಂತು ಅಂತಾದಾಗ ಕರ್ತೃಬ್ರಹ್ಮ, ಕರ್ಮನು ಬ್ರಹ್ಮ, ಕರ್ತೃತ್ವ ಕರ್ಮತ್ವ ಒಬ್ಬನಲ್ಲೇ ಬರುತ್ತೆ. ಹಾಂ, ಹೌದು, ಒಪ್ಪಲ್ಲ ಅವನು. ಅವರು ಒಪ್ತಾ ಇಲ್ಲ, ನಾವು ದೋಷವನ್ನು ಹೇಳ್ತಾ ಇದ್ದೇವೆ. ಅದೇ ಅವರು ಮನಸ್ಸಿನಿಂದ ಆತ್ಮನ ಜ್ಞಾನ ಬರುತ್ತೆ ಅಂತ ಹೇಳೋದ್ರಿಂದ ಆವಾಗ ಕರ್ತೃಕರ್ಮ ಭಾವ ಇಲ್ಲ ಅಂತ ಅವ್ರು ಹೇಳೋದು. ಅದಕ್ಕೆ ನಾವು ಹೇಳ್ತೇವೆ ಮನಸ್ಸಿಂದ ಆತ್ಮನ ಜ್ಞಾನ ಬರುತ್ತೆ ಅಂತ ಹೇಳಿದ್ರು ಕೂಡ ಕರ್ತೃಕರ್ಮ ಭಾವ ಬಂದೇ ಬಂತು ಅಂತ ನಾವು ಹೇಳ್ತಾ ಇದ್ದೇವೆ. ಅವರಿಗೆ ದೋಷ. ಹಾಂ, ಅದಕ್ಕೆ ಆತ್ಮಸ್ವರೂಪ ಜ್ಞಾನಕ್ಕೆ ಆತ್ಮ ವಿಷಯನಾಗಿದ್ದರೆ ಕರ್ತೃಕರ್ಮ ಭಾವ ಬರ್ತಿತ್ತು ಅವರ ಅಭಿಪ್ರಾಯ. ಆತ್ಮಸ್ವರೂಪ ಜ್ಞಾನಕ್ಕೆ ಆತ್ಮ ವಿಷಯವಾಗಿದ್ದರೆ ಕರ್ತೃಕರ್ಮ ಭಾವ ಬರ್ತಿತ್ತು. ಆದರೆ ಆತ್ಮನ ಜ್ಞಾನ ಮನಸ್ಸಿನಿಂದ ಬರೋದು. ಆದ್ದರಿಂದಾಗಿ ಕರ್ತೃಕರ್ಮ ಭಾವ ಇಲ್ಲ ಅಂತ ಅವರು ಉತ್ತರ ಬಂತೋ ಇಲ್ಲ ನಿಮಗೆ? ಇಷ್ಟೇ ಮೇಲ್ನೋಟಕ್ಕೆ ಉತ್ತರ ಕೊಟ್ಟಂತೆ ಆಯಿತು. ಆದರೆ ಆತ್ಮನ ಜ್ಞಾನ ಮನಸ್ಸಿನಿಂದ ಬಂತು ಅಂದರೆ ಏನರ್ಥ? ಮನಸ ಅಹಂ ಮಾಂ ಜಾನಾಮಿ, ಅದಕ್ಕೆ ವಿಚಾರ್ಯಮಾಣೆ ಅಂತ ಹೇಳಿದ್ದು. ನೀವು ಉತ್ತರ ಕೊಟ್ಟಂತ ಆಯಿತು. ಏನಂತ? ಆತ್ಮಜ್ಞಾನ ತನ್ನ ಜ್ಞಾನಕ್ಕೆ ವಿಷಯ, ಆತ್ಮನು ತನ್ನ ಜ್ಞಾನಕ್ಕೆ ವಿಷಯನಾಗಿದೆ ಅಂದರೆ ಕರ್ತೃಕರ್ಮ ಭಾವ ಬರ್ತಿತ್ತು. ಆತ್ಮನ ಜ್ಞಾನ ಮನಸ್ಸಿನಿಂದ ಬರುತ್ತೆ, ಆದ್ದರಿಂದಾಗಿ ಕರ್ತೃಕರ್ಮ ಭಾವ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ನಾವು ಹೇಳಿದ್ವಿ ವಿಚಾರ್ಯಮಾಣೆ. ಒಂದು ವೇಳೆ ಈ ಆತ್ಮನ ಜ್ಞಾನ ಮನಸ್ಸಿಂದ ಬರುತ್ತೆ ಅನ್ನೋದನ್ನು ಸರಿಯಾಗಿ ವಿಚಾರ ಮಾಡ್ತೀರಾ ಅಂತಂದರೆ ಆವಾಗ ಆತ್ಮನಲ್ಲಿ ಕರ್ತೃತ್ವ ಕರ್ಮತ್ವ ಬರುತ್ತೆ ಎಂಬತಕ್ಕಂಥದ್ದು ಸಿದ್ಧವೇ ಆಗುತ್ತೆ. ಅದು ಹೇಗೆ ಅಂತಂದರೆ ಅದನ್ನೇ ಹೇಳ್ತಾ ಇದ್ದಾರೆ. ಮನಸ್ಸಿನಿಂದ ಆತ್ಮನ ಜ್ಞಾನ ಬಂದರು ಅಂದರೆ ಏನರ್ಥ? ಅಹಂ ಮಾಂ ಮನಸಾ ಜಾನಾಮಿ ಅಂತ ಅರ್ಥ ಆಯಿತು. ಹಾಂ, ಹೌದು, ಹಾಗೆ. ಸುಖಾದೇಹ ಸಾಕ್ಷಿ ವೇದ್ಯತ್ವೇ ಕ್ರಿಯಾಕರ್ತೈಕ್ಯಮಾಪತೆ ಕ್ರಿಯಾಕರ್ಮೈಕ್ಯಮಪ್ಯೇವಂ ನ್ಯಾಯ ಸಾಮ್ಯಾತ್ ಕುತೋ ನತೆ. ನೋಡಿ, ಸುಖ ದುಃಖ ಇದೆಲ್ಲ ಸಾಕ್ಷಿಯಿಂದ ತಿಳಿಯಲ್ಪಡ್ತಾ ಇತ್ತು. ಆವಾಗ ಏನಾಯಿತು? ಸಾಕ್ಷಿ ಎಂಬತಕ್ಕಂಥದ್ದು ಕ್ರಿಯಾ, ಸುಖ ಎಂಬತಕ್ಕಂಥದ್ದು ಕರ್ಮ. ಆಯಿತಾ? ಸಾಕ್ಷಿ ಎಂಬತಕ್ಕಂಥದ್ದು ಕ್ರಿಯಾ, ಸುಖ ಎಂಬತಕ್ಕಂಥದ್ದು ಕರ್ಮ ಅಂತಾದಾಗ ಅವಾಗೇನಾಯಿತು? ಕ್ರಿಯಾ ಮತ್ತು ಕರ್ಮ ಒಂದೇ ಅಂತ ಆಯಿತು. ಕ್ರಿಯಾ ಮತ್ತು ಸುಖ ಆತ್ಮಸ್ವರೂಪ, ಸುಖ ಆತ್ಮಸ್ವರೂಪ. ಹಾಗಾದರೆ ಆತ್ಮ ಸುಖವನ್ನು ತಿಳಿತಾನೆ, ಆತ್ಮ ಜ್ಞಾನರೂಪಿ ಕ್ರಿಯಾ. ಅವನಿಗೆ ಯಾವುದರ ಜ್ಞಾನ ಬಂತು? ಸುಖದ ಜ್ಞಾನ ಬಂತು. ಯಾವುದರ ಜ್ಞಾನ ಬರುತ್ತೋ ಅದೇನು? ಕರ್ಮ. ಯಾವುದರ ಜ್ಞಾನ ಬರುತ್ತೋ ಅದು ವಿಷಯ. ಅದನ್ನೇ ವಿಷಯ ಅಂದರೂ ಕರ್ಮ ಅಂದರೂ ಒಂದೇ ಅರ್ಥ. ಒಂದು ಆತ್ಮ ಕ್ರಿಯಾ, ಸಾಕ್ಷಿ ಕ್ರಿಯಾ. ಯಾಕೆ ಸುಖವನ್ನು ಗ್ರಹಿಸ್ತಕ್ಕಂಥ ಇಂದ್ರಿಯ ಯಾವುದು? ಸಾಕ್ಷಿ. ಹಾಗಾದರೆ ಅದು ಕ್ರಿಯಾರೂಪವಾಗಿದೆ. ಸುಖ ಏನಾಗಿದೆ? ಆತ್ಮಸ್ವರೂಪವೇ ಆಗಿದೆ. ಆದ್ದರಿಂದಾಗಿ ಆ ಸಾಕ್ಷಿಯಿಂದ ಸುಖದ ಜ್ಞಾನ ಬರುತ್ತೆ ಅಂತ ಹೇಳಿದಾಗ ಏನು ಹೇಳಿದಂತೆ ಆಯಿತು? ಕ್ರಿಯಾ ಮತ್ತು ಕರ್ಮ ಒಂದೇ ಅಂತ ಹೇಳಿದಂತೆ ಆಯಿತು. ಸುಖ